विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं बहुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नारायणं गुणैः सर्वैः उदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थ उच्यते। नरसिंहो अखिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः विमतम् अनारम्भणीयम् अन्यथा प्रतिपादकत्वात् ಯದಿತ್ಥಂ ತತ್ತಥಾ ಯಥಾ ಸಂಪ್ರತಿಪನ್ನಂ. ಇಲ್ಲಿ ವಿಮತ ಅಂದರೆ ಯಾವುದು? ಮಾಯಾವಾದ. ವಿಮತಂ ಮಾಯಾವಾದ ಏನದು? ಅನಾರಂಭಣೀಯಂ. ಅನ್ಯಥಾ ವಿಮತವಾದ ಮಾಯಾವಾದವು ಅನಾರಂಭಣೀಯ ಅನುಪಾದೇಯ. ಯತಕ್ಕೆ ಅನ್ಯಥಾ ಪ್ರತಿಪಾದಕತ್ವಾತ್. ಯತ್ ಅನ್ಯಥಾ ಪ್ರತಿಪಾದಕಂ ತತ್ ಅನಾರಂಭಣೀಯಂ. ಯತ್ರ ಧೂಮ ತತ್ರ ವನ್ಹಿ ಇದ್ದಾಗ ಯಾವುದು ಅನ್ಯಥಾ ಪ್ರತಿಪಾದಕವೋ ಅದು ಆರಂಭಣೀಯವಲ್ಲ. ಯದಿತ್ಥಂ ತತ್ತಥಾ. ಸೊ ವಿಮತಃ ಅನಾರಂಭಣೀಯ, ವಿಮತಂ ಅನಾರಂಭಣೀಯಂ. ವಿಮತಃ ಮಾಯಾವಾದ ಅಷ್ಟಾಯ್ತು. ಅನ್ಯಥಾ ಪ್ರತಿಪಾದಕತ್ವಾತ್ ಯದಿತ್ಥಂ ತತ್ತಥ ಯಾವುದು ಅನ್ಯಥಾ ಪ್ರತಿಪಾದಕವೋ ಅದು ಅನಾರಂಭಣೀಯ. ಹೇಗೆ? ಯದಿತ್ತಂ ತತ್ತಥ ಯಾವುದೇ ದೃಷ್ಟಾಂತ ಕೊಡ್ಬೋದು ಅದಕ್ಕೆ. ಯಥಾ ಸಂಪ್ರತಿಪನ್ನ ವ್ಯಾಪ್ತಿ. ಯದಿತ್ತಂ ತತ್ತಥ ವ್ಯಾಪ್ತಿ ಪ್ರದರ್ಶನ, ಅದು ಹೇತು. ಇದು ವ್ಯಾಪ್ತಿ ಪ್ರದರ್ಶನ. ಯಾವುದು? ಯದಿತ್ತಂ ತಥ ಅಥವಾ ವ್ಯಾಪ್ತಿಯನ್ನು ತೋರಿಸೋದು. ಯತ್ರ ಧೂಮ ತತ್ರ ವನ್ಯ ಎಂಬುದು ಧೂಮಾತ್ ಎಂಬುದು ಹೇತು. ಯತ್ರ ಧೂಮ ತತ್ರ ವನ್ಯ ಎಂಬುದೇನು ವ್ಯಾಪ್ತಿ. ಯಥಾ ಸಂಪ್ರತಿಪನ್ನಂ ದೃಷ್ಟಾಂತ. ನಹಿ ಬ್ರಹ್ಮಾತ್ಮೈಕ್ಯಸ್ಯ ಯಾಥಾರ್ಥ್ಯಂ ತತ್ಪಕ್ಷೇ ಅದ್ವೈತಹಾನೇಃ ಸ್ವರೂಪಾತಿರೇಕೆ ಅನತಿರೇಕೆ ಸ್ವಪ್ರಕಾಶತ್ವಾದ್ ಆತ್ಮನಃ ಸಿದ್ಧ ಸಾಧನತಾ. ಅದನ್ನು ಹೇಳಿದೆ ಮೊದಲಾಗಿ. ಆತ್ಮೈಕ್ಯ ಯಥಾರ್ಥ ಹೌದೋ ಅಲ್ಲೋ? ಯಥಾರ್ಥ ಅಂದರೆ ಅದ್ವೈತ ಹಾನಿ ಆಯಿತು. ಐಥಾರ್ಥ ಅನ್ಯಥಾ ಪ್ರತಿಪಾದಕ ಆಯಿತು. ಇನ್ನು ಅದು ಸ್ವರೂಪನೋ ಬೇರೆನೋ ಅಂತ ಕೇಳಿದರೆ ಬೇರೆ ಅಂದರೆ ಮತ್ತೆ ಯಥಾ ಪ್ರಕಾರ ಅದ್ವೈತ ಹಾನಿ. ಇನ್ನು ಅದೇ ಅಂದರೆ ಸ್ವಪ್ರಕಾಶ. ಸ್ವಪ್ರಕಾಶವಾದದ್ದು ಹೇಳೋದಕ್ಕೆ ಬೇರೆ ಶಾಸ್ತ್ರ ಹಾಕಬೇಕು. ನಾನು ದೀಪ ತೋರಿಸ್ತೀನಿ ಬಾ ಅಂತ ಕೇಳಿದರೆ ಆಗ ಹಾಗೆ. ದೀಪ ತೋರಿಸ್ಲಿಕ್ಕೆ ದೀಪ ಬೇಕು. ಇನ್ನೊಂದು ದೀಪ ಹಿಡ್ಕೊಂಡು ದೀಪ ತೋರಿಸ್ತೀನಿ ಅಂತ ಹೇಳಿದರೆ ಹಾಗೆ. ಆದ್ದರಿಂದ ಬೇಕಿಲ್ಲ. ಸ್ವಪ್ರಕಾಶ ಆತ್ಮ ಇದು ಸ್ವಪ್ರಕಾಶ ಅಲ್ಲ. ಪ್ರಕಾಶ ಅಲ್ಲ ಅಂದರೆ ಏನಾಗುತ್ತಾಗ? ಆತ್ಮ ಪ್ರಕಾಶನಲ್ಲ. ಅವಾಗೇನಾಯಿತು? ಜಡ ಆಗಿಬಿಡುತ್ತಾಗ. ಜಡಕ್ಕೇನಿಲ್ಲ? ಸ್ವಪ್ರಕಾಶತ್ವ ಇಲ್ಲ. ಪ್ರಕಾಶ ಅಂದರೆ ಜ್ಞಾನ, ಅದಿಲ್ಲ ಅಂತಾಗಿದೆ. ಜಡ ಪದಾರ್ಥ ಆಗಿಬಿಡ್ತಾರೆ. ಜಡ ಪದಾರ್ಥ ಆಗಲಿ ಅಂದರೆ ಏನಾಗುತ್ತಾಗ? ಜಡ ಎಲ್ಲ ಮಿಥ್ಯಾ ಅಂತ ಅವ್ರ ವಾದ. ಬ್ರಹ್ಮ ಏನಾಗ್ತಾನಾಗ? ಮಿಥ್ಯಾ ಆಗಿಬಿಡ್ತಾರೆ. ಸೊ ಏನೋ ರಿಪೇರಿ ಮಾಡೋಕ್ಕೋರು ಏನೋ ಇನ್ನೊಂದಾಗತ್ತೆ. ಏನೇನ ಯದಿತ್ತಂ ತತ್ ಯಾವುದು ಹೀಗಿರುತ್ತೋ ಅದು ಹಾಗಿರುತ್ತದೆ ಅಂದರೆ ವ್ಯಾಪ್ತಿ. ಅದು ತೋರ್ಸೋಕ್ಕೆ ಹೋಗಲಿಲ್ಲ. ಇಲ್ಲಿ ಹೇಳಿದ್ರಿಂದ ಅದೇ ಅಂಡರ್ಸ್ಟುಡ್ ಅಂತ ಅರ್ಥ. ಅದನ್ನ ಹೇಳ್ತಾ ಕೂತು ಅಲ್ಲೇ ಗಲಾಟೆ ಶುರುವಾಗುತ್ತೆ. ಅದೆಲ್ಲ ಬೇಡ ಅಂತ ಹೇಳಿಬಿಟ್ಟು ಹೇಳಿದೆ. ನಿರ್ವಿಶೇಷತ್ವಾದ ಆತ್ಮನೋ ನ ಅನಧಿಗತೋ ವಿಶೇಷ. ಇನ್ನೊಂದು ಪಾಯಿಂಟ್. ಈಗ ಆ ಆ್ಯಂಗಲ್ ಮುಗೀತು. ಇನ್ನೊಂದು ಆ್ಯಂಗಲ್ ಯೋಚನೆ ಮಾಡಿದರೆ ಏನಪ್ಪ ಆತನ ಬಗ್ಗೆ ತಿಳಿಸ್ಬೇಕು. ಹೌದಲ್ಲೋ? ಏನು ತಿಳಿಸ್ತೀರಿ ನೀವೀಗ? ಏನು ವಿಶೇಷ ಅಂದ್ರೆ ಏನು ವಿಶೇಷ ಇಲ್ಲ. ಏನು ತಿಳಿಸೋದು ಬಂತು ಅದಕ್ಕೀಗ? ನಿರ್ವಿಶೇಷತ್ವಾದ ಆತ್ಮನಃ ಅನಧಿಗತಃ ವಿಶೇಷ. ವಿಶೇಷ ಅಂತ ಇದ್ದರೆ ಅದು ಅಧಿಗತನೋ ಅನಧಿಗತನೋ ಪ್ರಶ್ನೆ. ಅದು ವಿಶೇಷ ಅಂತ ಒಂದಿದ್ದರೆ ಅದು ಅಧಿಗತ ವಿಶೇಷನೋ ಅನಧಿಗತ ವಿಶೇಷ ಅಂತ ಯೋಚನೆ ಮಾಡಬೇಕು. ನಿರ್ವಿಶೇಷ ನೀವೇ ಡಿಕ್ಲೇರ್ ಮಾಡಿದ ಮೇಲೆ ಗೊತ್ತಾಯ್ತಾ? ವಿಶೇಷ ಇಲ್ಲ ಅಂದಮೇಲೆ ಹೇಳೋದೇನು ಬಂತಾಗಿದ್ದರೆ ಏನು ವಿಶೇಷ ಇಲ್ಲ ಹೋಗೊಂಡು ಬನ್ನಿ ಅಂದರೆ ಯಾಕೆ ಬರಬೇಕು ಅಂತ ಕೇಳ್ತಾನೆ. ಸಿದ್ಧತ್ವಾತ್ ಸ್ವರೂಪಸ್ಯ ವಿಶೇಷಾಭಾವಾಚ್ಯ. ಒಂದೊಂದೇ ಸೇರಿಸಿದ್ರೆ ಈಗ ಸ್ವರೂಪ ಸಿದ್ಧವಾಗಿದೆ, ವಿಶೇಷ ಇಲ್ಲ ಅಂದಮೇಲೆ ಅದನ್ನು ಪ್ರತಿಪಾದನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮಾಡಿದರೆ ಅದಕ್ಕೆ ಅರ್ಥ ಇಲ್ಲ. ಸಿದ್ಧ ಸಾಧನ ದೋಷ ಬರುತ್ತೆ. ವಿಶೇಷ ಇಲ್ಲದನ್ನು ಸಿದ್ಧ ಮಾಡೋಕ್ಕೆ ಹೋದರೆ ಸಿದ್ಧ ಮಾಡೋಕ್ಕೆ ಹೋಗಬಾರ್ದು. ಮೊದಲು
ಏನೂ ಇಲ್ಲ ಅಂತ ಹೇಳೋದಕ್ಕೆ ಇವಾಗ ಹೇಳ್ಕೊಂಡು ಹೇಳೋದಕ್ಕೆ ಕೊಟ್ಟರೆ ಯಾವ ರೀತಿಯಲ್ಲೂ ಸಿದ್ಧ ಸಾಧನ ಐತೆ ಹೊರತು ಅದೇನಾಗಲಿಲ್ಲ, ಉಪಾದೇಯ ಆಗೋದಿಲ್ಲ. ಹೇಳಿದ್ನಲ್ಲ, ಎರಡು ಪದಾರ್ಥ ಒಂದೇ ರೀತಿ ಇದೆ, ಹಾಕ್ಲಕ್ಕೆ ಬಂದರು, ಬೇಡ ಅಂದ, ಏದು ಬೇರೆ ಅಂದರು, ಹಾಕೋ ಅಂದ ತಕ್ಷಣ. ಯಾಕೆ? ಅದೇ ಆಗಿದ್ದರೆ ವಿಶೇಷ ಬಂತು. ಅದಕ್ಕೆ ವಿಶೇಷ ಇಲ್ಲದೆ ಹೋದರೆ ಬಾರಾಯ ಸಾಕು ಅಂತ ಹೇಳ್ದ. ಸ್ವಲ್ಪ ಇದರೊಳಗೆ ಎಷ್ಟು ಡಿಫರೆನ್ಸ್ ಇದೆ. ಸಿದ್ಧತ್ವಾತ್ ಸ್ವರೂಪಸ್ಯ ವಿಶೇಷಾಭಾವಾಚ್ಛ ನ ಅಜ್ಞಾನಂ ಕಸ್ಯಚಿದಾವರಕಂ. ಇನ್ನು ಅಜ್ಞಾನ ಇದೆ. ಈಗ ಅಜ್ಞಾನಕ್ಕೆ ಏನಾದ್ರು ಆವರಣ ಮಾಡೋ ಶಕ್ತಿ ಇದೆಯಾ? ಅಜ್ಞಾನಕ್ಕೆ ಯಾವುದನ್ನು ಆವರಣ ಮಾಡೋ ಸಾಧ್ಯತೆ ಇಲ್ಲ. ಯಾಕೆ? ಅನಧಿಗತ ಅರ್ಥಗಂತೃ ಪ್ರಮಾಣಮಿತಿ ಚ ತನ್ಮತಂ. ಅನಧಿಗತ ಅರ್ಥಗಂತೃ, ಅರ್ಥ ಅಂದರೆ ವಿಷಯ, ಅರ್ಥಗಂತೂ ತಿಳಿಸ್ಕೊಡೋದು. ಏನದು? ಅನಧಿಗತ. ನಮಗೆ ತಿಳಿದೇ ಇರತಕ್ಕಂಥ ವಿಷಯವನ್ನು ತಿಳಿಸಿಕೊಟ್ಟಾಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಹೋದ, ಅದೇ ಫಸ್ಟ್ ಇಯರ್ ಪಾಠ ಬೇಡದ, ಏನಂತಾರಾಗ? ಏನಿದು ಎಲ್ಲ ಗೊತ್ತಿದ್ದೇ ಆಯ್ತಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅನಧಿಗತ ಏನಿರಬೇಕದು? ಗೊತ್ತಿಲ್ಲದೆ ಇರೋ ವಿಚಾರ ಆಗಬೇಕು, ಅಥವಾ ಅದು ವಿಶೇಷ ಇರಬೇಕು, ಅದು ಗೊತ್ತಿಲ್ಲದೆ. ಆ ರೀತಿ ಆದರೆ ಸರಿ ಅಂತವ್ರು ಒಪ್ಕೊಂಡಿದ್ದಾರೆ ಈಗ. ಆದ್ದರಿಂದಾಗಿಯೇ ವಿಶೇಷ ಇಲ್ಲ ಅಂದಮೇಲೆ ಅನಧಿಗತ ವಿಶೇಷ ಪ್ರಶ್ನೆ ಬರಲೇ ಇಲ್ಲ. ಆದ್ದರಿಂದ ಪ್ರಮಾಣವಾಗ ಸಂಭವ ಬರೋದಿಲ್ಲ ಅಂಥೇಳಿ ಅವರು ಒಪ್ಪಿಕೊಂಡ ಪ್ರಮಾಣವನ್ನು ಕೊಟ್ಟು ತೋರಿಸಿದ್ದಾರೆ. ಅದನ್ನೀಗ ಅದಾದ ಇರಲೇಬೇಕು. ಅದು ಇಲ್ಲಿ ನಿರ್ವಿಶೇಷ. ಅವರು ಬ್ರಹ್ಮ ಎಂಥದ್ದು ನಿರ್ವಿಶೇಷ ಬ್ರಹ್ಮ. ಹೋಲಿ ಬ್ರಹ್ಮತ್ವ ಇದೆ ಕೊನೆ ಪಕ್ಷ. ಏನಿರ ಅಸತ್ತಿಗೆ ಏನಿದೆ ಕೊನೆ ಪಕ್ಷ? ಅಸತ್ವ ಅಂತ ಒಂದಿದೆ. ಬ್ರಹ್ಮನೇ ಬ್ರಹ್ಮತ್ವ ಒಂದು ಬಿಟ್ಟರೆ ಹೋಯ್ತು, ಮತ್ತು ವಿಶೇಷ ಬಂದೋಯ್ತು. ಇಲ್ಲ, ಬ್ರಹ್ಮತ್ವ ಸ್ವರೂಪ ಅಂತ ಹೇಳೋಗಿಲ್ಲ, ಯಾಕೆ ನಿರ್ವಿಶೇಷ ಅಂತ ಹೇಳಿರೋದ್ರಿಂದ ನಾವು ಹೇಳ್ತೀವಿ ಪರಮಾತ್ಮ ಒಬ್ಬರಿದೆ, ಅನಂತ ಗುಣ ಇದೆ, ಹೇಳ್ಬೋದು, ಏನು ತಪ್ಪಿಲ್ಲ. ಅವ್ರು ಹೇಳಾಗಿಲ್ಲ, ಯಾಕೆ? ನಿರ್ವಿಶೇಷ ಅಬ್ಸಲ್ಯೂಟ್ ಸೆನ್ಸಲ್ಲಿ ಒಪ್ಪಿರೋದ್ರಿಂದ ವಿಶೇಷ ಇಲ್ಲ ಅಂತ ಹೇಳೋದು, ಬ್ರಹ್ಮತ್ವ ಇದೆ ಅಂತ ಹೇಳೋದು. ಬ್ರಹ್ಮತ್ವನೂ ಇಲ್ಲ ಅನ್ಬೇಕೀಗ. ಬ್ರಹ್ಮತ್ವ ಇಲ್ಲ ಅಂದರೆ ಏನಾಯ್ತಾಗ? ಬ್ರಹ್ಮನೇ ಅಲ್ಲ ಅಂತಾಯ್ತು. ಘಟತ್ವ ಇಲ್ಲ ಅಂದಮೇಲೆ ಆ ವಸ್ತು ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಘಟ ಆಗೋ ಸಾಧ್ಯತೆ ಇಲ್ಲ. ಅಂದರೆ ಯಾವ ಆ್ಯಂಗಲಲ್ಲಿ ನೋಡಿದ್ರೆ ಏನು ಬರುತ್ತಲ್ಲಿ? ಬರೀ ಸಮಸ್ಯೆಗಳ ಸರಮಾಲೆ. ತನ್ನತ ಅದು. ಆದ್ದರಿಂದನೇ ಇಚಿತ ತನ್ಮತಂ. ಅವ್ರ ಮತ ಹೇಗಾಗಿದೆ ಟೀಕಾರ ಬರೀತಾರೆ. ವ್ಯವಹಾರ್ಯ ಭಾಟ್ಟನೆ ಅಂತ ಒಪ್ಕೊಂಡಿರೋದ್ರಿಂದ ಅವ್ರ ಮತ ಆಯಿತು. ಅಜ್ಞಾನ ಸಂಭವಾದೇವ ತನ್ಮತಂ ಅಖಿಲಂ ಅಪಾಕೃತಂ. ಇನ್ನು ಅಜ್ಞಾನ ಅನ್ನೋ ಕಾನ್ಸೆಪ್ಟ್ ಪ್ರೂವ್ ಮಾಡೋಕ್ಕೆ ಬರ್ತಾ ಇಲ್ಲ. ಸೆಕೆಂಡ್ ಇನ್ನೊಂದು ಪಾಯಿಂಟ್. ಈಗ ಮಾಯಾವಾದ ಇದೆ. ಮಾಯಾ ಏನು ಮಾಯಾ? ಅವಿದ್ಯೆ ಏನು ಅವಿದ್ಯ? ಅದೇ ಅಜ್ಞಾನ ಏನು ಅಜ್ಞಾನ ಹೇಳೋದಕ್ಕಾಗ್ತಾ ಇಲ್ಲ. ಅಂದಮೇಲೆ ಅಜ್ಞಾನ ಇಲ್ಲ ಅಂದಮೇಲೆ ಅಜ್ಞಾನಿ ಅಧಿಕಾರಿ, ಅಜ್ಞಾನ ಇಲ್ಲ ಅಧಿಕಾರಿನೇ ಇಲ್ಲ. ಗೊತ್ತಾಯ್ತಾ? ಆಮೇಲೆ ವಿಷಯ, ಅಜ್ಞಾತವಾದದ್ದು ವಿಷಯ. ಅಜ್ಞಾನ ಇಲ್ಲ ಅಂದಮೇಲೆ ಅಜ್ಞಾತ ಇರೋ ಚಾನ್ಸೇ ಇಲ್ಲ, ವಿಷಯನೂ ಇಲ್ಲ. ಅಜ್ಞಾತ ವಿಷಯನೂ ಇಲ್ಲ, ಅಧಿಕಾರಿ ಇಲ್ಲ ಅಂತ ಹೇಳಿದ್ರೆ ಪ್ರಯೋಜನ ರೂಲ್ಡ್ ಔಟ್. ಇದು ಸಂಬಂಧ ಬರೋದೇ ಇಲ್ಲ. ಯೋಗ ಶಶ ಋಷಿಲಿಂಗ ಯೋಗ. ಮನುಷ್ಯನ ಕೊಂಬಿಗೂ ಮೊಲದ ಕೊಂಬಿಗೂ ಜಾಯಿನ್ ಮಾಡೋಣ ಅಂತ ಕೇಳಿದರೆ ಹೇಗೆ ಆಗುತ್ತಾ? ಯಾಕೆ? ಎರಡೂ ಇಲ್ಲೇ ಇಲ್ಲ. ಇಲ್ಲದನ್ನೇನು ಜಾಯಿನ್ ಮಾಡೋದು? ಸತ್ಯತಾಚ ಭೇದಸ್ಯ ಮಿಥ್ಯಾತ್ವೇಚ ಐಕ್ಯಸ್ಯ ಅತತ್ವಾಭೇದಕತ್ವಂ ಆಗಮಸ್ಯ ಸ್ಯಾತ್. ಇನ್ನು ಮಿಥ್ಯಾತ್ವೇಚ ಐಕ್ಯಸ್ಯ, ಈಗ ಆಗಮ ಪ್ರತಿಪಾದ್ಯ ಹೌದೋ ಅಲ್ಲಪ್ಪ ನಿಮ್ಮ ಶಾಸ್ತ್ರ? ಮಿಥ್ಯಾತ್ವ ಆಗಮ ಪ್ರತಿಪಾದ್ಯ ಹೌದೋ ಅಲ್ಲೋ? ಆಗಮ ಪ್ರತಿಪಾದ್ಯ ಅಂತ ಹೇಳೋದು ಐಕ್ಯನ, ಸತ್ಯನೋ ಸುಳ್ಳು ಅಂತ ಕೇಳ್ತೀವಿ ನಾವೀಗ. ಸತ್ಯ ಅಂದರೆ ಏನಾಯ್ತು? ಈಗ ಎರಡು ಬಂತೀಗ. ಎರಡು ಬಂದಿದ್ದರಿಂದ ಅದು ಎರಡನ್ನು ಹೇಳಿದರೆ ಅತತ್ವವೇದಕ. ಅತತ್ವವೇದಕ ಆಗೋದ್ರಿಂದ ಆಗಮಕ್ಕೂ ಪ್ರಾಮಾಣ್ಯ ಹೊರಟೋಯ್ತು. ಅತತ್ವವೇದ ಸುಳ್ಳು ಹೇಳ್ತಾರೆ, ಭಾರಿ ದೊಡ್ಡ ಗ್ರಂಥ, ಬರೀ ತಪ್ಪು ಬರೆದಿದ್ದಾರೆ. ಯಾರಾದ್ರು ತಗೋತಾರ? ತಗೊಳ್ಳೋದಿಲ್ಲ. ಒಂದೆರಡು ತಪ್ಪಿದ್ರೆ ತೊಗೊಳ್ಳೋದಿಲ್ಲ, ಭಾರಿ ತಪ್ಪಿದ್ರೆ ತೊಗೊಳ್ಳೋದೇ ಇಲ್ಲ. ಅದು ಯಾರು ಇನ್ನೊಬ್ರಿಗೆ ಕೊಳ್ಳೋ ಟ್ರೈ ಮಾಡಿ ತೊಗೊಳ್ಳೋದ್ರೆ ಬಿಸಾಕಿ ಹೋಗಿಬಿಡ್ತಾರೆ ಹೊರತು ಅದು ಇಟ್ಕೊಂಡು ಪ್ರಯೋಜನ ಇಲ್ಲ ಅಂತ ಗೊತ್ತಾಯ್ತು. ಹೌದು, ಅಜ್ಞಾನ ವಿದ್ಯೆ ಹೇಳಿ ಸ್ವಲ್ಪ ವ್ಯತ್ಯಾಸ ತೋರಿಸೋದಕ್ಕೆ ಹೋಗ್ತಾರೆ. ಎಷ್ಟೇ ತೋರಿಸಿದ್ರು ಆಗೋದು ಅಲ್ಲಿಗೆ. ಇಲ್ಲಿ ಹೇಗೆ ಸರಸ್ವದ್ವಿಲಕ್ಷಣ ಅಂಬೋದು ಅಸತ್ನಲ್ಲಿ ಪರಿವಸಾನ ಆಗುತ್ತಲ್ಲ, ಹಾಗೆ ಅವ್ರ ಟರ್ಮಿನಾಲಜಿ ಅಷ್ಟೇ. ನಮ್ಮ ಪ್ರಕಾರ ಅಜ್ಞಾನ ಅಂದರೆ ಅವಿದ್ಯೆ ಏನಾದರೂ ಕರ್ಕೊಡಿ, ಅಜ್ಞಾನ ಅವಿದ್ಯೆ ಸರಿಯೇ. ಅನಾದಿ ಮಾಯಾ ಮಾಯಾ ಅದು ಅದೇನೆ. ಮಾಯಾ, ಅಜ್ಞಾನ, ಅವಿದ್ಯೆ ಮೂರು ನಾವು ಯಾರು ಹೇಳ್ತೇವೆ? ಜೀವಕ್ಕೆ ಹೇಳಿದ್ರೆ ಏನು ಸಮಸ್ಯೆ ಇಲ್ಲ, ದೇವರಿಗೆ ಹೇಳಬಾರ್ದು ಅಷ್ಟೇ. ಏವಮೇವ ಪ್ರಯೋಜನ ಮಿತಿ ನಿರಸ್ತಂ ಸತ್ಯತಾಚ ಭೇದಸ್ಯ ಮಿಥ್ಯಾತ್ವೇಚ ಐಕ್ಯಸ್ಯ ಅತತ್ವಾವೇದಕತ್ವಂ ಆಗಮಸ್ಯ ಸ್ಯಾತ್. ಆಗ ಐಕ್ಯ ಮಿಥ್ಯಾ ಅಂತ ಒಪ್ಪಬೇಕಾಯ್ತು ನೀವೀಗ. ಮಿಥ್ಯಾ ಆದಮೇಲೆ ಅಂತ ಹೇಳ್ತಕ್ಕಂಥ ಆಗಮ ಅಪ್ರಮಾಣವಾಯಿತು. ಮಿಥ್ಯಾ ಹೇಳ್ತಕ್ಕಂಥ ಆಗಮ ಅಪ್ರಮಾಣ ಅಂತ ಹೇಳಿದಾಗ ಸತ್ಯ ಹೇಳ್ತಕ್ಕಂಥ ಆಗಮ ಸರಿ ಅಂತಾಯಿತು. ಸತ್ಯ ಮಿಥ್ಯಗಳು ಆಪೋಸಿಟ್ ಇದು.
ಮಿಥ್ಯ ಹೇಳೋದನ್ನು ಅಪ್ರಮಾಣ ಅಂತ ಹೇಳಿದ ಮೇಲೆ ಸತ್ಯ ಹೇಳೋದು ಪ್ರಮಾಣ ಅಂತ ಆಯ್ತಲ್ಲ. ಸೊ ಎಲ್ಲಿರೋ ಪರ್ಯವಸಾನ ಆಯಿತು. ಯಾವುದನ್ನು ನೀವು ಒಪ್ಪೋದಿಲ್ಲ ಅಂತ ಹೇಳೋದು ಕೊಟ್ಟಿದ್ದೀರಿ, ಅಲ್ಲಿ ಅದು ಎಂಡ್ ಆಯಿತು. ಸತ್ಯತಾಚ ಅದು ವಿಪರ್ಯಯ ಪರ್ಯವಸಾನ. ವಿಪರ್ಯಯ ಪರ್ಯವಸಾನ ಅಂದ್ರೇನು? ಅದು ಹೇಳೋದು ಕೊಟ್ಟಿದ್ದೇ ಒಂದು, ಆಗಿದ್ದೇ ಒಂದು. ಏನು ಹೇಳೋದು ಕೊಟ್ಟಿದ್ದಾನೆ, ಅದ್ರ ಬದಲು ಏನಾಯ್ತು ಈಗ? ಏನು ಹೇಳಬಾರ್ದು ಅದೇ ಹೇಳಿದಾಗಾಯ್ತು. ಅದಕ್ಕೆ ಅದೇನು ವಿಪರ್ಯಯ ಪರ್ಯವಸಾನ. ಗೊತ್ತಾಯ್ತಾ? ಮಾಡೋದಿಲ್ಲ ಅಂತಂದ್ರೆ ಮಾಡಬೇಕಾಯ್ತು ಅವನು. ಸತ್ಯತಾಚ ಭೇದಸ್ಯ, ಇಷ್ಟೆಲ್ಲ ಒಂದಾಯಿತು. ಏವಮೇವ ಪ್ರಯೋಜನಪಿ ನಿರಸ್ತಂ. ಅಜ್ಞಾನ ಇಲ್ಲ ಅಂದಮೇಲೆ ವಿಷಯ ಇಲ್ಲ, ವಿಷಯ ಇಲ್ಲ ಅಂದಮೇಲೆ ಪ್ರಯೋಜನದ ಚಾನ್ಸಸ್ಸೇ ಇಲ್ಲ. ಯಾಕೆ? ಸ್ವರೂಪತ್ವಾನ್ ಮೋಕ್ಷಸ್ಯ ಪೂರ್ವಮೇವ ಸಿದ್ಧತ್ವಾತ್. ಇದು ಒಂದು ರೀತಿ ಖಂಡ. ಇನ್ನೊಂದು ರೀತಿ ಹೇಳ್ತಾರೆ. ಈಗ ಬ್ರಹ್ಮ ಇದ್ದಾನಪ್ಪ, ಬ್ರಹ್ಮ ನಿತ್ಯ ಮುಕ್ತ ಅಂತ ಹೇಳ್ತಾರೆ. ನಿತ್ಯ ಮುಕ್ತ, ನಿತ್ಯ ಮುಕ್ತ, ಶುದ್ಧ ಬುದ್ಧ. ನಿತ್ಯ ಮುಕ್ತ ಅಂಥೇಳಿ ಅಜ್ಞಾನ ಹೇಳಿದ್ರೆ ಏನರ್ಥ ಅದಕ್ಕೆ? ನಿತ್ಯ ಮುಕ್ತ ಅಲ್ಲ, ಮಹಾಲಕ್ಷ್ಮಿಗೆ ಅಜ್ಞಾನ ಹೇಳೋದಿಲ್ಲ. ಯಾರ ಬಗ್ಗೆ ದೇವ್ರ ಬಗ್ಗೆ ಹೇಳ್ತೇವೆ, ಅದು ಸಾಕಲ್ಲೇನ ತಿಳ್ಕೊಳ್ಳೋಕ್ಕಾಗೋದಿಲ್ಲ ಅಂತೇಳಿ. ಗೊತ್ತಾ? ದೇವರಿಗಂತೂ ಇಲ್ಲೇ ಇಲ್ಲ. ಉಳಿದ್ಯಾರಿಗೂ ಕೂಡ ಏನು ಹೇಳಬಾರ್ದು? ವಾಯುದೇವರಿಗೆ ನಾವೇನು ಹೇಳೋದಿಲ್ಲ, ಅಜ್ಞಾನ ಹೇಳೋದಿಲ್ಲ. ಉಳಿದ ದೇವತೆಗಳಿಂದ ಅಜ್ಞಾನ ಶುರುವಾಗುತ್ತೆ. ಇಲ್ಲಿ ಬ್ರಹ್ಮನನ್ನು ನೀವು ಏನಂತ ಕರೆದ್ರಿ? ಸರ್ವಜ್ಞ, ಸರ್ವಜ್ಞ ಸರ್ವವಿತ್ ಹೀಗೆಲ್ಲ ಕರೆದಿದ್ದೀರಿ. ಅಂದಮೇಲೆ ಅವನ ಸ್ವರೂಪದಲ್ಲೇ ಇದೆ ಅದು. ಇಷ್ಟೆಲ್ಲ ಕಷ್ಟಪಟ್ಟು ಏನಾಗಬೇಕು ನಾವೀಗ? ಬ್ರಹ್ಮ ಅಂತ ರಿಯಲೈಸ್ ಮಾಡ್ಕೋಬೇಕು. ಅದೇ ಅದ್ವೈತದ ಫೈನಲ್ ಸ್ಥಿತಿ. ನಾವು ಬ್ರಹ್ಮ ಹೌದು ಮರೆತು ಬಿಟ್ಟಿದ್ದೇವೆ ಅದನ್ನೀಗ. ಬರೀಲಿಕ್ಕೇನು ಕಾರಣ? ಅಜ್ಞಾನ ಕಾರಣ. ಅಜ್ಞಾನಕ್ಕೆ ಕಾರಣ ಉಪಾಧಿ, ದೊಡ್ಡ ಗಲಾಟೆಯಲ್ಲಿ ಆಯಿತು. ನೆನಪು ಮಾಡ್ಕೊಂಡು ಇಷ್ಟೆಲ್ಲ ನೆನಪು ಮಾಡ್ಕೊಂಡಿದ್ದೇನು ನೀವು ಕೊನೆಗೆ? ಇರೋದನ್ನೇ ಇರೋದು ಎಲ್ಲಿದೆ? ಅದು ಮೊದಲಿಂದ ಇದ್ದೇ ಇದೆ. ಅದ್ಮೇಲೆ ಅನಧಿಗತ ಪ್ರಯೋಜನ ಆಗಲಿಲ್ಲ. ಅದು ಸ್ವರೂಪತ್ವಾನ್ ಮೋಕ್ಷಸ್ಯ ಪೂರ್ವಮೇವ ಸಿದ್ಧತ್ವಾತ್ ಸಿದ್ಧ ಸಾಧನತ. ಇಷ್ಟೆಲ್ಲ ಮಾಡಿ ಕೊನೆ ಸಿದ್ಧವಾಗಿದ್ದೇನೋ ಇರೋದಷ್ಟೇ. ಫಸ್ಟ್ ಏನು ಮೊದಲನೇ ಕ್ಲಾಸಿಗೆ ಸೇರಿಸಿದ್ದ, ಕಾಲೇಜಿಗೆ ಮತ್ತೆ ವಾಪಸ್ ಹಾಗೆ ಬಂದ. ಸೇರಿಸಿಗೆ ಮುಂಚೆ ಹೇಗಿದ್ದ ಹಾಗೆ ಬಂದ. ಏನು ಬಂದಾಗಾಯ್ತು ಇದರಿಂದ? ಡಾಕ್ಟರ್ಗೆ ಅಂತ ಕಳಿಸಿದರೆ ಮೊದಲಿದ್ದಷ್ಟೇ ಇದ್ದರೆ ಇವನಿಗೆ ವೇಸ್ಟ್. ಅದು ಪ್ರಯೋಜನ ಇಲ್ಲ. ಮತ್ತು ಸಿದ್ಧ ಪ್ರಯೋಜನವನ್ನು ಸಾಧಿಸ್ತೇವೆ ಅಂತ ಹೇಳಿದರೆ ಅರ್ಥ ಇಲ್ಲ. ಇಲ್ಲದ ಪ್ರಯೋಜನ ಕೊಟ್ಟರೆ ಸರಿ, ಸೇಮ್ ಎವ್ರಿಥಿಂಗ್ ಸೇಮ್. ಆ ಕೆಲಸ ರಿಸೈನ್ ಮಾಡಿ ಕೆಲಸಕ್ಕೆ ಬಾ ಅಂತ ಕೇಳಿದರೆ ಯಾಕೆ ಬರಲಿ ಅಂತ ಕೇಳ್ತಾರೆ. ಒಂದು ವ್ಯತ್ಯಾಸ ಇರಬೇಕಲ್ಲಿ. ಗೊತ್ತಾಯ್ತಾ? ವ್ಯತ್ಯಾಸ ಇಲ್ಲದೆ ಹೋದರೆ ಏನೂ ಉಪಯೋಗ ಇಲ್ಲ. ಏನು ಅಲ್ಲ ಅವ್ನು ಮಾಡೇ ಇಲ್ಲ. ಯಾಕಂದ್ರೆ ಪ್ರಯೋಜನ ಇಲ್ಲೇ ಇಲ್ಲ. ಅದು ಮೊದಲೇ ಇದ್ದಿದ್ದು ಹೆಚ್ಚೇನಿಲ್ಲ ಅದರೊಳಗೆ. ಸಿದ್ಧ ಸಾಧನ, ಸಿದ್ಧವಾದ್ದೇ ಸಾಧನ ಮಾಡೋದು. ಆ ದೃಷ್ಟಾಂತ ಅಲ್ಲಿ ತೊಗೊಳಕ್ಕೆ ಹೋಗಬಾರ್ದು. ಉದ್ದೇಶ ಏನು ಅಂದರೆ, ಮೊದಲು ಹೇಗಿದ್ದ ಒಂದು ಕೋರ್ಸಿ ಸೇರಿಸ್ದ, ಆಮೇಲೆ ನೋಡಿದ್ರೆ ಮೊದಲಿದ್ದಾಗೆ ಇದ್ದಾನೆ, ಏನು ಚೇಂಜೇ ಇಲ್ಲ. ಮಡಿಕೊಂಡ ಇಲ್ಲಿಂದ ಕೂತ್ಕೊಂಡ ಬಸ್ಸಲ್ಲಿ, ಬೆಳಿಗ್ಗೆ ನೋಡಿದ್ರೆ ಇಲ್ಲೇ ಕೂತು ಹನುಮಂತ ನಗರದಲ್ಲೇ ಇದ್ದಾನೆ. ಏನಾಯ್ತು ಈಗ? ಇದಕ್ಕೆ ಹೋಗಲಿ ಚಾರ್ಜ್ ಬೇರೆ ಬತ್ತೆ. ಚಾರ್ಜು ವೇಟಿಗೆಲ್ಲ ಅಲ್ಲಿ ಬರ್ತ್ಕೊಂಡು ರಿಪೋರ್ಟಿಂಗ್ ಟೈಮು ಎಲ್ಲ ಹಾಕಿದರೆ ಏನರ್ಥ ಅದಕ್ಕೆ? ಯಾವುದು ಅಸಿದ್ಧವಾದನ್ನೇನು ಮಾಡಬೇಕು? ಸಿದ್ಧ ಪಡ್ಕೊಂಡ್ರೆ ಸರಿ. ಅಥವಾ ಸಿದ್ಧವಾಗಿದೆ ಅಂತ ತಿಳ್ಕೊಬೇಡ. ಸಿದ್ಧವಾಗಿದೆ ಅದನ್ನೇನು ಮಾಡಬೇಕು? ಈಗ ಉದಾಹರಣೆಗೆ ಸೌದೆ ಇದೆ, ಈ ಕಡೆ ಕೊಡ್ಲಿ ಇದೆ. ಗೊತ್ತಾಯ್ತಾ? ಸೌದೆ ಒಡೆಯಲ್ಪಡೋದು, ಇದು ಒಡೆಯಲಿಕ್ಕೆ ಸಾಧನ ಎರಡೂ ಇದೆ. ಆದರೆ ಒಂದ್ರ ಪಕ್ಕದಲ್ಲಿ ನೋಡ್ರೆ ಕೆಲಸ ಆಗೋದಿಲ್ಲ. ಸೌದೆ ಪಡ್ತಾ ಕೊಠಾರಿದ್ದು ಬಂದುಬಿಟ್ಟ, ಸಾಯಂಕಾಲ ಹಾಗೆ ಇದ್ದಾರೆ, ಬೆಳಗ್ಗೆ ಹಾಗೆ ಕಂಡದೇ ಇಲ್ಲ ಅಂತ ಕೇಳಿದರೆ ಏನಾಗಬೇಕದು? ಸಿದ್ಧಂ ಸವ್ಯಾಪಾರೀಕರಣಂ. ಅದೇನಾಗಬೇಕದು? ತೊಗೊಂಡು ಎತ್ತಿ ಹಾಕಿ ಉತ್ಪತ್ತನ ನಿಪತ್ತನ ಕ್ರಿಯಾ ಅಂತ ಕರೀತಾರೆ. ಎತ್ತಿ ಹಾಕೋ, ಮೇಲೆ ಎತ್ತಿ ಕೆಳಗೆ ಹಾಕಿ ಹಾಗೆ ಮಾಡಿದಾಗ ಏನಾಗುತ್ತದು? ಕಟ್ಟಾಗುತ್ತೆ. ಅದು ಏನಂದ್ರೆ ಅವಾಂತರ ವ್ಯಾಪಾರ. ಅದಿಲ್ಲದೆ ಹೋಗ್ಬಿಟ್ರೆ ಏನಾಯ್ತದು? ಇದ್ದರೂ ಅಷ್ಟೇ, ಇಲ್ಲ ಹೋದ್ರೆ ಪುಸ್ತಕ ಇದೆ ಓದೇ ಇಲ್ಲ ಅವನು, ಪುಸ್ತಕ ಇದೆ ಓದಿಲ್ಲ, ಏನಾಯ್ತು ಅಲ್ಲಿಗೀಗ? ಪುಸ್ತಕ ಇಲ್ಲ, ಅದು ಬೇರೆ. ಪುಸ್ತಕ ಇಲ್ಲ ತರಬೇಕು, ಇರೋ ಪುಸ್ತಕನ ಓದ್ತಾ ಇಲ್ಲ, ಸವ್ಯಾಪಾರೀಕರಣ ಮಾಡ್ತಾ ಇಲ್ಲ, ಆಗಲೂ ಆಗೋದಿಲ್ಲ. ಇವತ್ತು ದೇವರಿದ್ದಾನೆ, ನಮ್ಮ ಪ್ರಕಾರ ದೇವರಿದ್ದಾನೆ, ಅಲ್ಲಿ ನಿಶ್ಚಿಂತ ಆಗೋಗ್ಬಿಟ್ಟಿದ್ದಾನೆ. ಈಗ ದೇವ್ರ ಬಗ್ಗೆ ಯಾಕೆ ತಿಳ್ಕೊಬೇಕು? ನಮಗೆ ಪ್ರಯೋಜನ ಇದೆ ಅದರಿಂದ. ದೇವರು ಇದ್ದಾನೆ, ಪ್ರಯೋಜನ ಬೇಕು, ಕೊಟ್ಬಿಡಲಿ ಅಂತ ಕೇಳಿದರೆ ಇಲ್ಲ. ದೇವರ ಅನುಗ್ರಹ ಮಾಡಬೇಕು, ಅದು ಸವ್ಯಾಪಾರೀಕರಣ. ಅನುಗ್ರಹ ಮಾಡಬೇಕು. ಎಲ್ಲ ಹಾಕಿದ್ರು ಬಳಸೋಕ್ಕೆ ಶುರು ಮಾಡಬೇಕು. ಈಗ ಅಷ್ಟೇ, ಅಡಿಗೆ ಇಲ್ಲ ಅಂತ ಎಲ್ಲ ಇದೆ, ಬಳಸೋಕ್ಕೆ ಶುರು ಮಾಡಿ ಅವ್ರು ಹೇಳಬೇಕು ಶುರು ಮಾಡಿ ಅಂತೇಳಿ. ಅದು ಸವ್ಯಾಪಾರೀಕರಣ ಆಗಬೇಕು. ಅದು ಆಗಲಿಕ್ಕೆ ಚಾನ್ಸ್ ಇರೋದೇ ಒಬ್ಬ, ಏನು ಮಾಡೋದು ಚಾನ್ಸೇ ಇಲ್ಲ. ದೇವ್ರ ಸಿದ್ಧ ಸಾಧನತ ನಮ್ಮ ಪ್ರಸಂಗದಲ್ಲಿ ಇಲ್ಲ. ನಾವಿರೋ ದೇವರನ್ನೇ ನಾವು ಹೇಳೋದು ಕೂಡ ಇಲ್ಲ ಅಂತೇನೂ ಇಲ್ಲ. ಆದರೆ ದೇವ್ರಿಗೆ ಅನಂತ ವಿಶೇಷಗಳಿವೆ. ಎಷ್ಟು ತಿಳ್ಕೊಂಡ್ರೂ ಕೊನೆ ಇಲ್ಲ, ಎಷ್ಟು ಹೇಳಿದ್ರು ಕೇಳ್ಬೋದು. ಇಲ್ಲಿ ಶ್ರವಣ ಮರಣ, ಏನು ಶ್ರವಣ ಮರಣ ಮಾಡಿ ದಿವಸ ಒಂದೇ ಸಬ್ಜೆಕ್ಟು, ಏನು ಶ್ರವಣ ಮರಣ ಮಾಡ್ತಾರೆ? ವಿಶೇಷ ಇದ್ದರೆ ಮಾಡ್ತಾರೆ. ಆಯಿತು, ಬ್ರಹ್ಮ ಒಂದು ದಿವಸ ಏನೋ ಕಷ್ಟಪಟ್ಟು ಹೋದ್ವಿ ಹೇಳಿದರು. ಮುಂದೇನು ಹೇಳಬೇಕು ನೀವೀಗ?
ಏನಿಲ್ಲ. ಈಗ ಅವ್ರು ರಾಮಾಯಣ ಮಹಾಭಾರತ ಹೇಳಾಗಿಲ್ಲ ಅವರು. ಯಾಕೆ? ಏನಿದೆ ಸಂಬಂಧಪಟ್ಟಿದ್ದು ಅಲ್ಲೇ ಅಲ್ಲ ಅದು. ನೀವು ಹೇಳಬೇಕಾದ್ದೇ ಒಂದು, ಹೇಳ್ತಿರೋದೇ ಒಂದು. ಅರ್ಥ ಆಯ್ತಾ? ಉಪಯೋಗಕ್ಕೆ ಬರೋದಿಲ್ಲ. ಲಕ್ಷ್ಮೀದೇವಿ ಇವ್ರು ಆ ಕಾನ್ಸೆಪ್ಟೇ ಇಲ್ಲಲ್ಲ, ಎಲ್ಲ ಮಿಥ್ಯಾ. ಇದನ್ನು ಬ್ರಹ್ಮ ಬಿಟ್ಟು ಬಿಡೋದು ಮಿಥ್ಯಾ ಆದಮೇಲೆ ಲಕ್ಷ್ಮೀದೇವಿ ಏನಾದ್ರೂ ಈಗ ಮಿಥ್ಯಾ ಅಷ್ಟೇ. ಸಾಧನೆ ಮಾಡೋದೇನು ಬಂತು ಅಷ್ಟೇ. ಬೇರೆ ಯಾವುದೂ ಒಪ್ಪಿಲ್ಲ ಅಂದಮೇಲೆ ಲಕ್ಷ್ಮೀ ಪ್ರತ್ಯೇಕ ಯಾರನ್ನೂ ಕೇಳಬಾರ್ದು. ಯಾವುದೂ ಒಪ್ಪಿಲ್ಲ ಬೇರೆ. ಬ್ರಹ್ಮ ಸತ್ಯಂ ಜಗನ್ಮಿತೆ. ಜಗತ್ಸತ್ಯ ಏನು ಸೇರ್ಕೊಂಡ್ಬಿಟ್ಟಿದೆ? ಎವ್ರಿಥಿಂಗ್ ಅಪಾರ್ಟ್ ಫ್ರಮ್ ಬ್ರಹ್ಮನ್ ಎಲ್ಲ ಸೇರ್ಕೊಂಡು ಎಲ್ಲ ಎವ್ರಿಥಿಂಗ್ ಏನು ಹೇಳಿದರೂ ಕೂಡ ಆಗ ವೇದ ಹೇಳುತ್ತೆ. ಆ ವೇದನೂ ಸುಳ್ಳಿ ಮಧ್ಯೆ. ವೇದ ಸತ್ಯ ಆದರೆ ಮತ್ತೇನು ಸಮಸ್ಯೆ ಬಂತು? ಬ್ರಹ್ಮ ಸತ್ಯ, ವೇದ ಬೇರೆ ಸತ್ಯ, ಎರಡೆರಡು ಸತ್ಯ ಆಯಿತು. ಕೊನೆಗೆ ನಿಮ್ಗೆ ಅರ್ಥ ಆಗೋದಿಲ್ಲ ಅಂತ ಇನ್ನೊಂದು ಹೇಳ್ತಾರೆ. ನಿಮಗೆ ಅರ್ಥ ಆಗೋದು ಬೇಡ, ನೀವು ಅರ್ಥ ಆಗಿದ್ದಿತ್ತು ನಮ್ಗೆ ಹೇಳಿ ಅರ್ಥ ಮಾಡಿಸಿ. ಕೊನೆ ಪಕ್ಷ ಯಾವ ಆ್ಯಂಗಲ್ ನೋಡಿದ್ರು ಅರ್ಥ ಮಾಡ್ಲಿಕ್ಕೆ ಕೊನೆಗೆ ಏನು ಹೇಳೋದು ನಿಮಗೆ ತಿಳಿಯೋದಿಲ್ಲ. ಆ ಬ್ರಹ್ಮಜ್ಞಾನ ಬಂದೇ ತಿಳಿಯುತ್ತೆ ಅಂತ. ಹಾಗೆ ನೀವು ಹೇಳ್ತೀರಿ ಯಾಕೆ? ಈ ಬ್ರಹ್ಮಜ್ಞಾನವನ್ನು ತಿಳಿದರೆ ಈಗ ಯಾಕೆ ಹೇಳಬೇಕದು? ಈಗ ಹೇಳಬೇಕು ಅಂದ್ರೆ ಏನರ್ಥ? ಬ್ರಹ್ಮನ ಸಾಧನ ಆಗಬೇಕದು. ಸುಳ್ಳು ಸಾಧನೆ ಆಗತ್ತೆ, ಆಗೋದಿಲ್ಲ. ತಿಳಿತಾ ಹೋಗಲಿ. ಹೇಳೋರಿ ಬ್ರಹ್ಮಜ್ಞಾನ ಇದೆಯಾ? ಇದ್ರೆ ಏನರ್ಥ? ಏನು ಕಾಣಬಾರ್ದು ಅವರಿಗೆ. ಉಪದೇಶ ಯಾರಿಗೆ ಮಾಡಿ? ಬ್ರಹ್ಮಜ್ಞಾನ ಆಗಿಲ್ಲ ಉಪದೇಶ ಮಾಡ್ತಾರೆ. ನಿನಗೆ ಜ್ಞಾನ ಆಗಿಲ್ಲ ನಮಗೇನು ಹೇಳ್ತೀವಿ ಅಂತೀವಿ. ಉಪದೇಶ ಆದಮೇಲೆ ಹೇಳಾಗೇ ಇಲ್ಲ. ಬಿಕಾಸ್ ನಿಮ್ಮ ಪ್ರಕಾರ ಇರೋ ನಾವೇನಾದ್ರು ಕಾಣಿಸ್ಬಾರ್ದು. ಇಲ್ಲೇ ಇಲ್ಲ. ಅದು ಯಾವ ಆ್ಯಂಗಲಲ್ಲಿ ನೋಡ್ರಿ ಕೊನೆಗೆ ನಾವು ಮೌನವಾಗಿರ್ತೀವಿ. ಆ ಕೆಲಸ ಮೊದಲೇ ಮಾಡಿಬಿಟ್ರೆ ಬೋಧೋಯ್ತು ಅಂತ. ಇಷ್ಟೆಲ್ಲ ಮಾಡಿ ಕೊನೆ ಬೋಧ ಮಾಡೋದಕ್ಕೆ ಎಲ್ಲಿ ಮಾಡೋದು ಆಸೆ? ಆರಂಭದಲ್ಲೇ ಮಾಡಿದರೆ ಬೋಧೋಯ್ತು ಅಷ್ಟೆ. ಏವಮೇವ ಪ್ರಯೋಜನವಪಿ ನಿರಸ್ತಂ ಸ್ವರೂಪತ್ವಾನ್ ಮೋಕ್ಷಸ್ಯ ಪೂರ್ವಮೇವ ಸಿದ್ಧತ್ವಾತ್ ಅಜ್ಞಾನ ಅಸಂಭವೇನ ಚತುರ್ಥ ಪ್ರಕಾರ ಅಭಾವಾತ್ ಪಂಚಮ ಪ್ರಕಾರತಾಪಿ ನಿರಸ್ತ. ಈಗ ಅಜ್ಞಾನ ಅಂತ ಒಂದಿದ್ದರೆ ಸತ್ತು ಅಸತ್ತು ಪೂರಾಯ್ತರಿಗೆ. ಸತ್ತು ಒಂದು ಪ್ರಕಾರ, ಅಸತ್ತು ಇನ್ನೊಂದು ಪ್ರಕಾರ, ಸದಸತ್ತು ಮೂರನೇ ಪ್ರಕಾರ, ಸದಸತ್ ವಿಲಕ್ಷಣ ನಾಲ್ಕನೇ ಪ್ರಕಾರ, ಅದಕ್ಕೆ ವಿಲಕ್ಷಣ ಐದನೇ ಪ್ರಕಾರ ಆಗೋದು. ಯಾವುದಿಲ್ಲ, ಮೊದಲನೇದೇ ಇಲ್ಲ. ಈ ಸತ್ತನ್ನು ಕಾನ್ಸೆಪ್ಟೇ ಹೊರಟು ಸತ್ವ ಇಲ್ಲವಲ್ಲ. ಸತ್ತನ್ನು ಕಾನ್ಸೆಪ್ಟ್ ಹೋದ್ಮೇಲೆ ಮುಂದಿನ ಯಾವ ಸ್ಟೆಪ್ಸು ಇಲ್ಲೇ ಇಲ್ಲ. 5th ಫ್ಲೋರ್ ಅದು. 1st ಫ್ಲೋರಲ್ಲಿ ಸೈಟ್ ಅಷ್ಟೇ, ಅದು ಯಾವ ಫ್ಲೋರು ಇಲ್ಲ, ಯಾವುದೂ ಇಲ್ಲ. ಆದ್ದರಿಂದ ಹೋಗೋದೆಲ್ಲಿ ಬಂತೀಗ? ಅಜ್ಞಾನ ಸಂಭವೇನ ಚತುರ್ಥ ಪ್ರಕಾರ ಅಭಾವಾತ್. ಅಂದರೆ ಮೋಕ್ಷ ಅಂಬುದೇನು ಚತುರ್ಥ ಪ್ರಕಾರ. ಚತುರ್ಥ ಪ್ರಕಾರ ಅಂದರೆ 4th ಸ್ಟೇಜ್. 4th ಸ್ಟೇಜ್ ಎಲ್ಲಿದೆ? 1st ಸ್ಟೇಜ್ ಇಲ್ಲ. 4th ಸ್ಟೇಜ್ ಎಲ್ಲಿಂದ ಬಂತೀಗ? 1st ಸ್ಟೇಜ್ ಬರೋದು ಅಜ್ಞಾನ ಒಪ್ಕೊಂಡ್ರೆ ಏನು ಬರುತ್ತೆ? 1st ಸ್ಟೇಜ್ ಶುರುವಾಗಿ ನಾವು ಒಪ್ಕೊಂಡಿದ್ದೇವೆ. ನಮಗೆ ಅಜ್ಞಾನ ಅಂತ ಒಪ್ಕೊಂಡ್ರೆ ನಮಗೆ 1st ಸ್ಟೇಜ್ ಇದೆ. ಅದಕ್ಕೆ ಲಾಸ್ಟ್ ಸ್ಟೇಜ್ ಮೋಕ್ಷ. ಕರೆಕ್ಟ್. ಈ 1st ಸ್ಟೇಜೇ ಪ್ರೂವ್ ಆಗೋದು ಅಜ್ಞಾನ ಒಪ್ಕೊಂಡ್ಮೇಲೆ. ಅಜ್ಞಾನಿ 1st ಸ್ಟೇಜಲ್ಲಿದ್ದಾನೆ. ಅಜ್ಞಾನ ಒಪ್ಕೊಂಡ್ರೆ ಅಜ್ಞಾನಿ ಬರ್ತಾನೆ. ಆಗ ಪ್ರೂವ್ ಆಗಿ ಅಜ್ಞಾನನೇ ಇಲ್ಲ. ಅಜ್ಞಾನನೇ ಪ್ರೂವ್ ಆಗಿಲ್ಲ ಅಂದಮೇಲೆ ಅಜ್ಞಾನಿ ಪ್ರಸಕ್ತಿನೇ ಇಲ್ಲ. ಹಾಂ ಹ್ಞೂ ಹಾಂ 5ನೇದು ಇಲ್ಲ ಅಂತ ಅದು ಹೇಳಿ. 5ನೇ ಪ್ರಕಾರ 6 ರಸ ಇದೆ, 7ನೇ ರಸನೇ ಇಲ್ಲ. 8 ಎಲ್ಲಿಂದ ಬರುತ್ತೆ ಅಂತೀವಲ್ಲ ಹಾಗೆ. ಅದೇ ಇಲ್ಲ. 4ನೇ ಪ್ರಕಾರನೇ ಇಲ್ಲ. 5ನೇ ಪ್ರಕಾರ ಎಲ್ಲಿಂದ ಬರುತ್ತೆ? 4ನೇ ಪ್ರಕಾರ ಅವ್ರು ಹೇಳೋದು ಅಷ್ಟೇ ಹೊರತು ಪ್ರೂವ್ ಮಾಡೋಕ್ಕಾಗಲ್ಲ. ಅದೇ ತತ್ವೋದ್ಯೋತ ಪೂರ್ತಿ ಅದೇನೆ. ಯಾಕಾಗೋದಿಲ್ಲ? ಇಲ್ಲಿ ಪ್ರೂವ್ ಮಾಡಿ ತೋರಿಸ್ತಾನೆ. 4th ಪ್ರಕಾರ ಪ್ರೂವ್ ಮಾಡಿ. ಮೊದಲನೇ ಪ್ರಕಾರ ಇದೆ, ಸತ್ಯ ಎಲ್ಲರಿಗೂ ಗೊತ್ತು. ಶಶಿವಿಷಾಣ ಗೊತ್ತು, ಅಸತ್ತಿದೆ. ಸದಸತ್ತಿಲ್ಲ. ಯಾಕೆ? ಕಾಂಟ್ರಡಿಕ್ಷನ್. ಸದಸತ್ತು ಇರ್ಲಿಕ್ಕೆ ಸಾಧ್ಯ ಇಲ್ಲ. 3ನೇ ಪ್ರಕಾರನೇ ಇಲ್ಲ. 4 ಎಲ್ಲಿ ಬಂತು? 4 ಇಲ್ಲ, 5 ಎಲ್ಲಿ ಬರುತ್ತೆ? ಅಂದರೆ ಮೋಕ್ಷ 5ನೇ ಅದಿರೋದು ಪಂಚಮ ಪ್ರಕಾರ ಮೋಕ್ಷ ಅಂತ ಹೇಳ್ತೀರಿ. ಅದು 4ನೇ ಪ್ರಕಾರ ಪ್ರೂವ್ ಮಾಡಿಲ್ಲ, ಇನ್ನು 5ನೇ ಪ್ರಕಾರ ಬರೋದಿಲ್ಲ. ಆದ್ದರಿಂದ ಮೋಕ್ಷದ ಕಾನ್ಸೆಪ್ಟೇ ಇಲ್ಲ. ವಿಷಯ ಪ್ರಯೋಜನಾಭಾವಾದೇವ ಅಧಿಕಾರೀಚ. ವಿಷಯ ಒಂದು ಕೋರ್ಸ್ ಅನೌನ್ಸ್ ಮಾಡಿದರು. ಎಲಿಜಿಬಿಲಿಟಿನೇ ಹಾಕಿಲ್ಲ ಅದರೊಳಗೆ. ಯಾವುದಕ್ಕೆ ಸೇರಬೇಕು ಅಂತ ಇಲ್ಲೇ ಇಲ್ಲ. ಯಾರು ಅಪ್ಲೈ ಮಾಡಬೇಕು ಇಲ್ಲೇ ಇಲ್ಲ. ಏನು ಮಾಡ್ತಾರಾಗ? ಇದು ಯಾವ ಕೋರ್ಸ್ ಇದು? ಅಪ್ಲೈ ಮಾಡೋಂಗೇ ಇಲ್ವಲ್ಲ. ಕೋರ್ಸ್ ಯಾವ ಎಲಿಜಿಬಿಲಿಟಿ ಹೇಳಿದರೆ ನಮಗಾಗಿದೆ ಮುಂದೆ ಹಾಕ್ಬೋದು ಅಂತ ಹೇಳಬೇಕು. MSc ಎಲಿಜಿಬಿಲಿಟಿ ಇದೆ, BSc ಆಗಿದೆ, PUC ಸೈನ್ಸ್ ಆಗಿದೆ, ಇಂಟಿಗ್ರೇಟೆಡ್ ಮಾಡಿದರೆ ಇಲ್ಲೇ ಇಲ್ಲ. ಮತ್ತು ಎಲಿಜಿಬಿಲಿಟಿನೇ ಹೇಳಿದೆ ಹೋದರೆ ಯಾರು ಅರ್ಹರು ಅದಕ್ಕೀಗ? ಒಂದು ಕಾರ್ಯಕ್ರಮ ಇದೆ, ಎಲ್ಲಿ ವೆನ್ಯೂನೇ ಹೇಳಿಲ್ಲ, ಎಲ್ಲಿ ಹೋಗ್ಬೇಕು ಅವ್ರೀಗ? ಗೊತ್ತಾ? ಕಾರ್ಯಕ್ರಮ ವೆನ್ಯೂ ಹೇಳ್ತಾನೆ ಇಲ್ಲ. ವೆನ್ಯೂ ಹೇಳ್ತಾರೆ ಟೈಮಿಂಗ್ಸ್ ಬೆಳಿಗ್ಗೆ 6 ಗಂಟೆಯಿಂದ ಕೂತಿರ್ಬೇಕು ಹೋಗಿ ಅವರು, ಸಾಯಂಕಾಲ 6 ಗಂಟೆಗೆ ಟೈಮಿಂಗ್ ಕೊಡಬೇಕು. ವೆನ್ಯೂ ಟೈಮ್ ಎರಡೂ ಹಿಡದೆ ಹೋದರೆ ಒಂದು ಕಾರ್ಯಕ್ರಮ ಎರಡೂ ಇದೆ. ವೆನ್ಯೂ ಇದ್ದೇ ಇರುತ್ತೆ, ಟೈಮು ಇದ್ದೇ ಇರುತ್ತೆ. ಕಾರ್ಯಕ್ರಮ ಇರಬೇಕು ಅವತ್ತಿನ ದಿವಸ. ಅದಕ್ಕೆ ವಿಷಯ ಇರಬೇಕು. ನಮಗೆ ಅದು ಬೇಕಾದ ವಿಷಯ ಆಗಬೇಕು. ಎಲ್ಲ ವಿಷಯನೂ ಈ ನಗರದಲ್ಲಿಂದ ಎಲ್ಲದಕ್ಕೆ ಯಾರೂ ಹೋಗೋದಿಲ್ಲ. ತಮಗೆ ಬೇಕಾದಕ್ಕೆ ಮಾತ್ರ ಹೋಗ್ತಾರೆ. ಹೊತ್ತಾನೆ. ಆಮೇಲೆ ಉಪಾದೇಯ ಅನುಪಾದೇಯ, ಆಮೇಲೆ ಪ್ರಶ್ನೆ.
ಉಪಾದೇಯತ್ವ ಇದ್ದರೆ ಹೋಗ್ತಾರೆ, ಎಲ್ಲರೂ ಹೋಗೋದಿಲ್ಲ. ಕೆಲವು ಯಾಕೆ ಹೋಗಲಿಲ್ಲ? ನಿಮ್ಮದೇ ಕಾರ್ಯಕ್ರಮ ಇಲ್ಲ, ನಮ್ಮ ಹಿಂದೆ ಆಗಿದೆ ಹೋಗಲಿಲ್ಲ. ಕೇಳಿದ್ದೀನಾಗಲಿ ಏನೋ ಒಂದು ಕಾರಣ ಹೇಳ್ತಾ, ಕೇಳಿದ್ದೀನಾಗಲೇ ಮತ್ತೆ ಕೇಳಬೇಕಾಗಿ ಸಿದ್ಧ ಸಾಧನತ ಅನೇಕ ಪ್ರಾಬ್ಲಮ್ಗಳಿವೆ, ಅದೆಲ್ಲ ದಾಟಬೇಕು. ತದಭಾವಾದೇವ ಸಂಬಂಧೋಪಿ. ಈ ಮೂರು ಪದಾರ್ಥ ಇಲ್ಲ ಅಂದಮೇಲೆ ಕಾಂಟ್ಯಾಕ್ಟ್ ಚಾನ್ಸಸ್ಸೇ ಬರಲಿಲ್ಲ, ಹೋಯ್ತಾರೆ. ದ್ವಾಯೋ ಪುರುಷವು ಲೋಕೆ ಕ್ಷರಶ್ಚಾಕ್ಷರ ಏವಚ. ಇಷ್ಟು ಹೇಳಿಬಿಟ್ಟು ನಮ್ಮದಕ್ಕೆ ಎಷ್ಟು ಪ್ರಮಾಣ ಇದೆ ಅಂತ ಹೇಳ್ತಾರೆ. ನಮ್ಮದಕ್ಕೆ ಎಷ್ಟು ಪ್ರಮಾಣ ಇದೆ ಇಷ್ಟೆಲ್ಲ ಹೇಳಿಬಿಟ್ಟು ಎರಡು ಮಾಡಬೇಕು. ಪರಪಕ್ಷ ನಿರಾಸ, ಸ್ವಪಕ್ಷ ಸ್ಥಾಪನೆ ಆಗಬೇಕು. ನಮ್ಮ ಪಕ್ಷಕ್ಕೆ ಯಾವ ಸಮಸ್ಯೆನೂ ಇಲ್ಲ. ನಮ್ಮ ಪಕ್ಷ ಯಾವುದೀಗ? ಭೇದ. ನಿಮ್ಮದು ಅಭೇದ ಪಕ್ಷ, ನಮ್ಮದು ಭೇದ ಪಕ್ಷ. ಭೇದ ಪಕ್ಷ ಶುರುವಾಗೋದು ಹೇಗಿದೆ ನೋಡಿ, ಗೀತಾನೇ. ಗೀತಾ ಯಾತಕ್ಕೆ ಕೊಟ್ಟು ಮಾಡಿದರು? ಅವರು ಒಪ್ತಾರಾದ್ದರಿಂದ, ಪ್ರಸ್ಥಾನ ಹತ್ರದ ಗೀತಾ ಒಪ್ತಾರಾದ್ದರಿಂದ ನೀವು ಒಪ್ಪ ಗೀತೆಯಲ್ಲೇ ಬಂದಿದೆ. ನಾವು ಯಾವುದೋ ಬೇರೆ ಕೊಟ್ಟು ಮಾಡ್ತಾ ಇಲ್ಲ, ನೀವು ಒಪ್ಪ ಗೀತೆಯೇ ಕೊಟ್ಟು ಮಾಡ್ತಿರೋದು. ಅಲ್ಲೇನಿದೆ? ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚ ಅಕ್ಷರ ಏವಚ ಯತಃ ಸರ್ವಾಣಿ ಭೂತಾನಿ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ. ಎಷ್ಟು ಸ್ಪಷ್ಟ. ದೌ ಇಮೌ ಪುರುಷವು ಚೇತನ ಅಂತ ಅರ್ಥ. ಪುರುಷ ಅಂದರೆ ಸ್ತ್ರೀ ಪುರುಷ ಅಲ್ಲ, ಚೇತನ. ಇಬ್ಬರು ಚೇತನರಿದ್ದಾರೆ. ಏನಂತ ಹೇಳಿದ್ರೆ ಕ್ಷರ ಒಬ್ಬ ಅಕ್ಷರ. ಕ್ಷರ ಪುರುಷ, ಅಕ್ಷರ ಪುರುಷ ಅಂತ ಇಬ್ಬರಿದ್ದಾರೆ. ಅಕ್ಷರ ಅಂದರೆ ಯಾವುದು? ಕ್ಷರ ಅಂದರೆ ಯಾವುದು? ಕ್ಷರಃ ಸರ್ವಾಣಿ ಭೂತಾನಿ. ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಬಿಡೋದೆಲ್ಲ ಚೇತನಗಳು ಯಾರವರು? ಕ್ಷರಚೇತನ. ಯಾತಕ್ಕೆ? ದೇಹ ಬಿಡಬೇಕು ಒಂದು ಸಲ. ಅವರು ಒಂದು ಸಲ ದೇಹ ಬಿಟ್ಟು ಅವ್ರಿಗೆ ಕ್ಷರಚೇತನರೇ ಬಂತೀಗ. ಆಮೇಲೆ ಒಂದು ಸರಿ ಚೇಂಜ್ ಮಾಡಬೇಕಂದ್ರೂ ಕೂಡ ಏನಾಯಿತು? ಡೈರೆಕ್ಟ್ ಏನಾಗೋದಿಲ್ಲ, ಒಂದು ಕಡೆ ಚೇಂಜ್ ಮಾಡಬೇಕಷ್ಟೆ. ಅದು ಡೈರೆಕ್ಟ್ ಆಗಲಿಲ್ಲ. ಆಗ 16 ಕಡೆ ಚೇಂಜ್ ಮಾಡಬೇಕು. ಗೋವಿಂದ. ಕೂಟಸ್ಥೋ ಅಕ್ಷರ ಉಚ್ಯತೆ. ಕೂಟಸ್ಥ, ಕೂಟ ಇದು ಅಕ್ಷರ ಪುರುಷರು ದೇಹ ನಾಶ ಮಾಡ್ಕೋತಾರೆ. ಅದು ಒಮ್ಮೆನೂ ದೇಹ ನಾಶ ಇಲ್ಲ. ಯಾರು ಅಂದರೆ ಮಹಾಲಕ್ಷ್ಮಿ, ಅಕ್ಷರ ಪುರುಷರು. ಗೊತ್ತಾಯ್ತು? ಅಕ್ಷರೇಡ್ಯ ಅಂತ ದೇವರಿಗೆ ಹೆಸರು. ಅಕ್ಷರ ಅಂದರೆ ಮಹಾಲಕ್ಷ್ಮಿ ಅಂತ ಪೂಜ್ಯನಾದವನು ಅಂತ ಅರ್ಥ. ಮುಚ್ಚತೆ. ಸೊ ಎರಡು ಪುರುಷರಾದ ಈಗ, ಒಂದು ಚೇತನ, ಜಡ. ಜಡ ಇಲ್ಲಿ ರೂಲ್ಡ್ ಔಟ್, ಚೇತನ ಅಲ್ಲ, ಅದಾದ್ದರಿಂದ ಇಲ್ಲ. ಒಬ್ಬ ಕ್ಷರಪುರುಷರು, ಅಕ್ಷರ ಪುರುಷರು. ಕ್ಷರಪುರುಷರು ಎಷ್ಟಿದ್ದಾರೆ? ಅನಂತ ಇದ್ದಾರೆ. ಅಕ್ಷರ ಪುರುಷರು ಎಷ್ಟು ಜನ ಇದ್ದಾರೆ? ಇಬ್ಬರೇ. ಇಲ್ಲಿ ಬಂದಿರೋ ಅಕ್ಷರಪುರುಷ ಒಬ್ಬರೇ, ಮಹಾಲಕ್ಷ್ಮೀ ದೇವಿ. ಇಬ್ಬರು ಇನ್ನೊಬ್ಬರು ಹೇಳಿಲ್ಲ, ಒಬ್ಬರೇ ಎರಡು ಗುಂಪಿನಲ್ಲಿ. ನೆಕ್ಸ್ಟ್ ಇದ್ದಾರೆ ಉತ್ತಮ ಪುರುಷಸ್ತು ಅನ್ಯ. ಇನ್ನೂ ಪುರುಷ ಇದ್ದಾನೆ, ಇವ್ರ ಮೇಲಿದ್ದಾನ ಅಂತ. ಗೊತ್ತಾಯ್ತು? ಅನ್ಯ ಪರಮಾತ್ಮ ಇತಿ ಉದಾಹರಣೆ. ಏನಂತ ಹೆಸರು ಆತಗೆ? ಇವರ ಆತ್ಮ ಪರಮಾತ್ಮ. ಪರಾತ್ಮ ಆತ್ಮ, ಪರಾತ್ಮ ಪರಮಾತ್ಮ. ಪರಾತ್ಮ ಆತ್ಮರು ಇವರು, ಪರಾತ್ಮ ಮಹಾಲಕ್ಷ್ಮಿ, ಪರಮ ಆತ್ಮ ನಾರಾಯಣ. ಈ ರೀತಿ ತಗೊಂಡಾಗ ಪುರುಷೋತ್ತಮ ಅಂತ ಆತನೇ. ಆತ್ಯಾರಾತ? ಅನ್ಯ. ಭೇದ. ಅನ್ಯ ಅಂದ್ರೇನು? ಭೇದ ಹೇಳ್ತಿದ್ದಾರೆ. ಕ್ಷರ ಅಕ್ಷರ ಅಂತ ಹೇಳಿದಾಗಲೇ ಏನು ಬಂತಲ್ಲಿ? ದ್ವೌ ಅಂತ ಬೇರೆ ಹೇಳಿಬಿಟ್ರು ಕ್ಲಿಯರಾಗಿ, ಭೇದ ಬಂತು. ಆಮೇಲೆ ದೇವರಿಗೆ ತಗೊಂಡು ಮತ್ತೆ ಭೇದ ಬಂತು. ಭೇದ ಮತ್ತೆ ಭೇದ. ಇವತ್ತು ಶಾರ್ಟ್ ಲಿಸ್ಟ್ ಮಾಡ್ತಾರಲ್ಲ, ಏನು ಶಾರ್ಟ್ ಲಿಸ್ಟ್ ಮಾಡೋದು ಅಂದರೆ ಭೇದ ಮಾಡೋದು ಅಂತ ಅರ್ಥ. ಮತ್ತೆ ಅದು ಸೆಲೆಕ್ಟ್ ಮಾಡಿ ಮತ್ತೆ ಶಾರ್ಟ್ ಲಿಸ್ಟ್ ಮಾಡೋದು. ಮಾಡ್ತಾ ಭೇದ ಆಗ್ತಾ ಹೋದಂತೆ ಕೊನೆಗೇನಾಗತ್ತೆ? ಅದು ಉಳಿಯುತ್ತೆ. ಅದು ಬಿಟ್ಟುಬಿಟ್ಟು ಭೇದನೇ ಇಲ್ಲ ಅಂದರೆ ಯಾವುದಕ್ಕೂ ಪ್ರಶ್ನೆನೇ ಬರೋದಿಲ್ಲ. ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮ ಇತಿ ಉದಾಹೃತ. ಪರಮಾತ್ಮ ಅಂತ ಅಂದ ಹೆಸರು. ಯಹ ಆ ಎಲ್ಲಿದ್ದಾನೆ ಗೊತ್ತಾತ? ಯಾತು ನೀರು ಕಂಡಿಲ್ಲ ಕೇಳಿಲ್ಲ, ಎಲ್ಲಿದ್ದಾನೆ ಅಂತ. ಎಲ್ಲೋ ಒಂದು ಕಡೆ ಇದ್ದಾನೆ ಅಂದರೆ ಅಲ್ಲೇ ಇರಲಿ ಅಂದುಬಿಡ್ತೀವಿ ನಾವು. ಅಲ್ಲೇ ಇರಲಿ ಸುರಕ್ಷಿತವಾಗಿ, ನಮ್ಮ ತಂಟೆ ಬೇಡ. ಎಲ್ಲ ಕಡೆಗೆ ಇದ್ದಾನೆ. ಉತ್ತಮ ಯಹ ಲೋಕತ್ರಯಂ ಆವಿಶ್ಯ. 3 ಲೋಕಗಳಲ್ಲೂ ಕೂಡ ಪ್ರವೇಶ ಮಾಡಿದ್ದು ಬಿಟ್ಟಿದ್ದಾನೆ. ಅಂತ ಪ್ರವೇಶ ಮಾಡಿದ್ದಾನೆ ಅಂದರೆ 3 ಲೋಕವೇ ಅವನಲ್ಲ. ಪಾತ್ರೆ ಒಳಗೆ ನೀರಿದೆ ಅಂದರೆ ನೀರನೇ ಪಾತ್ರೆ ನೀರ ಅಲ್ಲ. ಅದಕ್ಕೆ 3 ಲೋಕವನ್ನು ಪ್ರವೇಶ ಮಾಡಿದ್ದಾನೆ ಅಂದರೆ ಲೋಕಗಳಿಗೂ ದೇವರಿಗೇನಿದೆ? ಈಗ ಜಡಭೇದ ಬಂತೀಗ. ಲೋಕಗಳು ಜಡಭೇದ, ಚೇತನ ಭೇದ, ಜಡಭೇದ ಎಲ್ಲ ಬಂತು. ಬಹುವಚನ ಹೇಳಿದ್ದರಿಂದ 3 ಲೋಕ ಇರಬೇಕಾದ್ರೆ 3 ಒಂದೇ ಆಗಿದ್ದರೆ ತ್ರಯ ಅನ್ನೋದಿಲ್ಲ. ಏನಾಗಿರ್ಬೇಕು? ಬೇರೆ ಬೇರೆ ಆಗಿರ್ಬೇಕು. ಲೋಕತ್ರಯ ಆಯ್ತಾಗ ಜಡಭೇದನೂ ಬಂತು. ಗೊತ್ತಾಯ್ತಾ? ಕ್ಷರ ಅಕ್ಷರ ಚೇತನ ಭೇದ ಬಂತು. ಇದಕ್ಕೂ ಅದಕ್ಕೂ ಭೇದ ಬಂತು. ಜಡಕ್ಕೂ ಅದಕ್ಕೂ ಅದು ಕೂಡ ಭೇದ ಆಯಿತು. ಇವ್ರ ಮೇಲಿದ್ದಾರೆ ದೇವರ, ಅದಕ್ಕೂ ಭೇದ, ಪಂಚಭೇದ ಬಂದು ಇದು. ಈ ಶ್ಲೋಕದೊಳಗೆ ಯಾವ ಭೇದ? ಒಂದು ಭೇದ ಒಪ್ಪಿದರೂ ನಿಮ್ಮ ಮತ ಹೋಗುತ್ತೆ. 5 ಭೇದ ಹೇಳ್ತಾ ಇದೆ. ಒಂದು ಒಪ್ತಾ ಇದ್ದರೆ 5 ಭೇದ ಹೇಳಿದಾಗ ವಿರೋಧ ಆಯಿತು, ಪರಮ ವಿರೋಧ ಆಯಿತು. ಇದು ನಾವು ಹೇಳಿದ್ದಲ್ಲ, ನೀವು ಹೇಳಿದ್ರೆ ಒಪ್ಪಿರೋ ಶಾಸ್ತ್ರ ಇದು. ಅವರೇ ಹೇಳ್ತಾರೆ. ಇದರಲ್ಲಿ ಬರೀ ಗೀತಾರ್ಥ ಅಲ್ಲ. ಗೀತಾ ಒಪ್ತಾರೆ, ಅದರಲ್ಲಿ 15ನೇ ಅಧ್ಯಾಯ ಶ್ರೇಷ್ಠ ಅಂತ ಒಪ್ತಾರೆ. ಕೊನೆಯ 5 ಶ್ಲೋಕ ಇನ್ನೂ ಶ್ರೇಷ್ಠ ಅಂತ ಒಪ್ತಾರೆ. ಅಂದರೆ ಗೀತಾ ಎಸೆನ್ಸ್ ಅದು. ಈ ಬೇರೆ ಕಡೆ ಹೇಳೋಂಗಿಲ್ಲ, ಎಸೆನ್ಸ್ ಇದು. ಬೇರೆ ಕಡೆ ಏನು ಹೇಳಿದರೂ ಇದರಿಂದ ಹೋಗಿಬಿಡುತ್ತೆ ಅದು ಫೈನಲ್ನಲ್ಲಿ.
ಇದರಲ್ಲಿ ಸ್ಪಷ್ಟ ಭೇದ 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 ಅಂತ ಹೇಳ್ತಿರ್ಬೇಕಾದ್ರೆ ಅಭೇದ. ನಿಮ್ಮದು ಒಂದು ವಾಕ್ಯ ಈ ರೀತಿ ತೋರಿಸಿ ನೋಡೋಣ. ಇಲ್ಲ, ಲೋಕತ್ರಯ. ಹಾಂ, ಇಲ್ಲ, ಅದು ಬೇರೆ ಮಾಡಿಬಿಟ್ರಿ ಈಗಾಗಲೇ, ಬೇರೆ ಮಾಡಿದ್ರಿ. ಈಗ ಮಾಡಿದ್ರಿಂದ ಮುಗಿದೋಯ್ತು. ಆ ದೇವರನ್ನು ತೊಗೊಂಡ್ರೂ ಯೋಚನೆ ಇಲ್ಲ. ಯಾಕೆಂದರೆ ಈ ಜಡಲೋಕದಲ್ಲೂ ಇದ್ದಾನೆ, ಚೇತನದಲ್ಲೂ ಇದ್ದಾನೆ. ಅವಳು ಪ್ರವೇಶ ಎಲ್ಲದರಲ್ಲೂ ಉಂಟಾದ್ರಿಂದ ಎರಡು ಸರಿನೇ. ಈಶ್ವರ ಜಡ ಚೇತನ, ಅದರಲ್ಲಿ ಕ್ಷರ ಅಕ್ಷರ. ಹಾಂ ಹಾಂ, ಅಲ್ಲೇನೋ ಹೌದು ಹೌದು, ಅರ್ಥ ಮಾಡ್ಕೊಳ್ಳೇಬೇಕು. ಬ್ರಹ್ಮದೇವರಿದ್ದಾರೆ, ಇವರು ಪುರುಷ ಅಂತ ಹೇಳಿದ್ರಿಂದ ಚೇತನದ ಬಗ್ಗೆ ಮಾತ್ರ ಮಾತಾಡಿದರು. ಲೋಕ ಅಂತ ಬಂದಾಗ ಜಡನೂ ಬಂತೀಗ, ಲೋಕ ಅಂತ ಬಂದಾಗ ಅದು ಆ್ಯಡ್ ಆಯಿತು. ಹೀಗಾಗಿ ಅಲ್ಲಿ ಪಂಚಭೇದನೂ ಸ್ಪಷ್ಟ ಬಂದಾಗಾಯಿತು. ಹಾಂ, ಅಲ್ಲ, ಮಾಡಲೇಬೇಕು. ಅವರು ಕೂಡ ಯಾರು ಅಭೇದ ಅರ್ಥ ಮಾಡಲೇ ಇಲ್ಲ, ಮಾಡೋಂಗಿಲ್ಲೇ ಇಲ್ಲ. ಅಲ್ಲಿ ಕ್ಲಿಯರ್ ಹೇಳ್ತಾರೆ, ಒತ್ತು ಹೇಳ್ತಾ ಇರ್ತಾರೆ, ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೇನು ಒಪ್ಕೊಂಡಿದ್ದಾರೆ? ಇದನ್ನು ವ್ಯಾವಹಾರಿಕ ಅಂತ ಕರೆದಿಲ್ಲ, ಇದು ಅತತ್ವವೇದಕ ಅಂತ ಕರೆದಿಲ್ಲ. ಸ್ವಾರಸ್ಯ ಅಂದರೆ ಅರ್ಥ ಆಯ್ತಾ? ಈಗ ದ್ವಾಸುಪರ್ಣನ ಅತತ್ವವೇದಕ ಅಂತ ಕರೀತಾರೆ, ಇದನ್ನು ಅತತ್ವವೇದಕ ಅಂತ ಕರೀಲಿಲ್ಲ. ಅಂದಮೇಲೆ ಏನಾಯ್ತು? ಈಗ ಪರಮ ಪ್ರಮಾಣ ಆಗೋಯ್ತು, ಪರಮ ಉಪಾದೇಯ ಆಯ್ತು. ಈಗ ಅದಕ್ಕೆ ಆಚಾರ್ಯ ಸ್ವರಮೂಲ 37ರಲ್ಲಿ 18 ಸರ್ತಿ ಕೊಟ್ಟು ಮಾಡ್ತಾರೆ ಇದನ್ನು, ಈ ವಾಕ್ಯಗಳು 18 ಸಲ. ಯಾಕೆ? ಅವರು ಒಪ್ಪಿದ್ದಾರೆ, ಪರಮತಾತ್ಪರ್ಯ ಅಂತ ಒಪ್ಪಿದ್ದಾರೆ. ಮತತ್ರಯದವರಿಗೂ ಸಮ್ಮತ ಇದೆ. ಮತತ್ರಯ ಗೀತಾ ಸಮ್ಮತ, 15 ಅಧ್ಯಾಯ, ಕೊನೆ 5 ಶ್ಲೋಕಗಳು ಭಾರಿ ಸಮ್ಮತ. ಅದರಲ್ಲಿ ಬಂದಿರೋದು ಬರೀ ಇದೇನೆ, ಯಾವ ಬೇದಕ್ಕೆ ಸಂಬಂಧನೇ ಬರೋದಿಲ್ಲ. ಇದು ಒಂದು ಒಪ್ಕೊಂಡ್ರು ಕೂಡ ಏನಾಯ್ತು ಅಲ್ಲಿಗೆ? ಅದಕ್ಕೆ ಗೀತಾ 15ನೇ ಅಧ್ಯಾಯ ಪ್ರತಿನಿತ್ಯ ಊಟಕ್ಕಿಂತ ಮುಂಚೆ ಊಟ ಮಾಡೋ ಗಲಾಟೆಲ್ಲ ಅರ್ಥನೇ ಮಾಡ್ಕೊಬೋದಿಲ್ಲ. ಅದರಿಂದ ಪಜಿತಿ ಆಗ್ತದೆ. ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಅನುಸಂಧಾನ ಮಾಡಿಕೊಂಡೇ ಭೋಜನ ಮಾಡೋದು ಅಂತ ಅರ್ಥ. ಊಟಕ್ಕಿಂತ ಮುಂಚೆ ಏನು ಅನ್ನ ಬೇರೆ ನಾವು ಬೇರೆ ಆಗಿದ್ದಕ್ಕೆ ಊಟ ಮಾಡೋಕ್ಕೆ ಬರುತ್ತೆ. ಇಲ್ಲ ಹೋದರೆ ಪಜಿತಿ ಆಗೋದು, ಐಕ್ಯ ಸಾಧ್ಯನೇ ಇಲ್ಲ. ಅದು ಹೇಳಿದ್ನಲ್ಲ, ಎಲ್ಲರೂ ಅಂತ ಹೇಳಿದ ಮೇಲೆ ಒಬ್ಬರ ಹೆಸರು ಬೇಡ, ಪ್ರತಿಯೊಬ್ಬರು ಅದೇ ಅರ್ಥ ಮಾಡಿದ್ದಾರೆ. ಸ್ವತಃ ಅವರೇ ಮಾಡ್ತಾರೆ ಅರ್ಥ. ಅವ್ರು ಫಾಲೋಯರ್ ಅಲ್ಲ, ಮೇನ್ ಇವರೇ ಪ್ರಾಪಗೇಟರೇ ಮಾಡ್ತಿರ್ಬೇಕಾದ್ರೆ ಇನ್ಯಾರು ಬೇಷ ಹೇಳೋದಿಲ್ಲ. ಅವರೇ ಒಪ್ಪಿದ ಮೇಲೆ ನಿಮ್ಮ ಶಿಷ್ಯ ಒಪ್ಪಿದ್ದಾರೆ ಅಂತ ಯಾಕೆ ಹೇಳಬೇಕು? ಅವರೇ ಒಪ್ಪಿಯಾಗಿದೆ ಮತ್ತು ಸರ್ವಶ್ರೇಷ್ಠ ಅಂತ ಒಪ್ಪಿಯಾಗಿದೆ. ಅದು ರಿಪೀಟ್ ಮಾಡ್ತಾರೆ. ನ ಕೇವಲ ಮಾತ್ರ ಗೀತಾರ್ಥ ಸರ್ವೋಪಿ ಗೀತ ಕಿತ್ತು ಸರ್ವೋಪಿ ಶಾಸ್ತ್ರಾರ್ಥ ಇವ. ಸಕಲ ಶಾಸ್ತ್ರಾರ್ಥ ಬಂದು ಹೋಗ್ಬಿಟ್ಟಿದೆ ಅಂತ. ಸಕಲ ಶಾಸ್ತ್ರಾರ್ಥ ದ್ವೈತ ಅಂತ ಆಯ್ತಲ್ಲ, ಈಗ ಅದ್ವೈತ ಆಗಲೇ ಇಲ್ಲ. ಇದೇನು ನಾವೇನು ಗಲಾಟೆ ಇಲ್ಲ, ಇರೋದನ್ನು ಹೇಳ್ತಿರೋದು ಅಷ್ಟೇ. ನೀವು ಹೇಳಾಗಿದ್ದರೆ ಹೇಳಿಬೇಕಾ? ನೀವು ಬೇರೆ ಹೇಳಿಲ್ಲ, ಈ ಹೇಳಾಗಿಲ್ಲ. ಏನರ್ಥ ಮಾಡಿದೆ? ಭೇದಾರ್ಥ ಮಾಡಿ ಆಗಿಬಿಟ್ಟಿದೆ. ಅದನ್ನು ವ್ಯಾವಹಾರಿಕ ಅಂತ ಕರೆದಿಲ್ಲ, ಮತ್ತು ಅತತ್ವದ ಅಂತ ಕರೆದಿಲ್ಲ. ಈಗ ಕರಿಬಾರದು. ಯಾಕೆ? ಈಗ ಆಟಕ್ಕೆ ಕೂತ್ಮೇಲೆ ಹೊಸ ತಗೊಳಗಿಲ್ಲ. ಮೊದಲು ಮಾಡಿ ಟೀಮ್ ಕೂಡ ಮಧ್ಯೆ ಚೇಂಜ್ ಮಾಡೋಕ್ಕೆ ಬರೋಲ್ಲ. ಅನೌನ್ಸ್ ಮಾಡಿದ್ರು ಕೆಲವು ಸರ್ತೆ ಆಟ ಶುರುವಾಯ್ತು ಅಂದಮೇಲೆ 2-3 ಜನ ಯಾವುದೇ ಕಾರಣಕ್ಕೆ ಹೋದರೂ ಕೂಡ ಇಲ್ಲ, ಅಷ್ಟೇ. ಮತ್ತೊಬ್ಬರು ಸೇರ್ಸಕ್ಕೆ ಬರೋಲ್ಲ. ಅದು ಈಗ ಮತ್ತೆ ಎಂಟರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಸ್ಮಾತ್ ಶರಮತೀತೋಹಂ ಅಕ್ಷರಾದಪಿ ಚ ಉತ್ತಮ. ಈಗ ಹೇಳ್ತಾರೆ. ನಾನು ಯಾರಿಗೂ ಗೊತ್ತಾಯ್ತಾ? ಈಗ ಕ್ಷರಪುರುಷ ಅಲ್ಲ, ಅಕ್ಷರ ಪುರುಷ ಅಲ್ಲ, ಬೇರೆ ಲೋಕಗಳಲ್ಲ, ಮೇಲಿದ್ದೇನೆ. ನಾನೇನಂತ ಕರೀತಾರೆ? ಅಥೋಸ್ಮಿ ಯಸ್ಮಾತ್ ಕ್ಷರಂ ಅತೀತಃ ಅಹಂ. ಕ್ಷರದಿಂದ ಭಾರಿ ಮೇಲಿದ್ದೇನೆ. ಮತ್ತು ಅಕ್ಷರಾದಪಿ ಚ ಉತ್ತಮ. ಇದರಿಂದ ಅತೀತ ಅಂದರೆ ಏನು ಗೊತ್ತಾ? ರೂಲ್ಡ್ ಔಟ್. ಇದು ಜೀವರಿಗೂ ದೇವರಿಗೂ ಐಕ್ಯ ಅಂಬೋದು ಕನಸಲ್ಲೂ ಸಾಧ್ಯ ಇಲ್ಲ. ಅತೀತ ಹೇಳಿದ ರೋಡ್ ಟ್ರಾಫಿಕ್ ಎಂದು ಏರ್ ಟ್ರಾಫಿಕ್ಕಿಗೆ ಏನಾಗೋದಿಲ್ಲ, ಅಡ್ಡಿ ಬರೋದಿಲ್ಲ. ಆದರೆ ಅಕ್ಷರ ಅದಕ್ಕಿಂತ ಭಾರಿ ಮೇಲಿದ್ದೇನೆ ನಾನು. ಯಾತಕ್ಕೆ? ದೇಶತ ಕಾಲತ ಸಾಮ್ಯ ಸಮತ್ವ ಇದೆ. ಅದಕ್ಕೆ ನಾನು ಇಬ್ಬರಲ್ಲಿ ನಾನು ಮೇಲಿದ್ದೇನೆ. ಉಳಿದರೂ ನಮ್ಮ ಹತ್ರ ಬರೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮೇಲಿದ್ದೇವೆ. 3 ಇದೆ. ಒಂದು ರೋಡ್ ಟ್ರಾಫಿಕ್ಕು, ಏರ್ ಟ್ರಾಫಿಕ್ಕು, ಅದ್ರ ಮೇಲೆ ಇನ್ನೊಂದಿದೆ ಹೋಗಿದೆ. ಅದು ಎಷ್ಟಾದರೂ ಭಾರಿ ಬೇರೆ ಹೋಗಿಬಿಟ್ಟಿದೆ. ಆದ್ದರಿಂದ ಇಲ್ಲಿ ಪುರುಷೋತ್ತಮ ಅಂತ ಅದಕ್ಕೆ ಕರೀತಾರೆ. ಪುರುಷೋತ್ತಮ ಅಂದರೆ ಪುರುಷರಲ್ಲಿ ಉತ್ತಮ, ಈಗಿರೋ ಜನರಲ್ಲಿ ಉತ್ತಮ ಹಾಗೆಲ್ಲ ಅಲ್ಲ. ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಸರ್ವಚೇತನಗಳಿಗೂ ಅತ್ಯುತ್ತಮನಾದವನು ಪರಮಾತ್ಮನಾಗಿದ್ದಕ್ಕೆ ಕ್ಷರಾಕ್ಷರ ಪುರುಷೋತ್ತಮ ಅಂತ ಹುಲ್ಲು ಹೆಸರೇನಾಯ್ತಾಗ ಕ್ಷರಾಕ್ಷರ ಪುರುಷೋತ್ತಮ ಎಲ್ಲ ಬಂದೋಯ್ತು. ಪ್ರತಿಯೊಂದು ಮೇಲೆ ಅಂದಮೇಲೆ ತಾರತಮ್ಯದ ಮೇಲೆ ಇರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಶಾಸ್ತ್ರದ ಎಲ್ಲ ಅರ್ಥ ಅವ್ರು ಏನು ಹೇಳಿದ್ದಾರೆ ಎಲ್ಲ ಸಮ್ಮತ. ಈಗ ಸರ್ವಶಾಸ್ತ್ರಾರ್ಥ ಬಂದು ಹೇಳೋದು ಸರ್ವಶಾಸ್ತ್ರಾರ್ಥ ಬಂದುಬಿಟ್ಟಿದೆ. ಇಲ್ಲ ಬೇರೆ ಸಾರಿದೆ ಇರಲೇ ಇಲ್ಲ, ಬರದೇ ಇರೋದಕ್ಕೆ. ಅಥೋಸ್ಮಿ ಲೋಕೆ ವೇದೇ ಚ ಪ್ರಸಿದ್ಧ ಪುರುಷೋತ್ತಮ. ಅದಕ್ಕೆ ನನ್ನ ಏನಂತ ಕರೀತಾರೆ? ಪ್ರಸಿದ್ಧ. ಲೋಕೆ ವೇದೆ. ವೇದೆ ಅಂದರೆ ವೇದಗಳಲ್ಲಿ, ಲೋಕೆ ಅಂದರೆ ಪೌರುಷೇಯ ವಾಕ್ಯ ಗ್ರಂಥಗಳಲ್ಲಿ. ವೇದ ಅಪೌರುಷೇಯ ಗ್ರಂಥಗಳು,
ಲೋಕ ಅಂದರೆ ಪರುಷೇಯ ಗ್ರಂಥಗಳು. ಎಲ್ಲ ಗ್ರಂಥಗಳಲ್ಲೂ ಏನು ಬಂದಿದೆ? ಪುರುಷೋತ್ತಮ ಅಂದರೆ ನಾನೇ ಅಂತ ಬಂದಿದೆ, ಬೇರೆ ಬಂದಿಲ್ಲ. ಪ್ರಥಿತಃ ಪುರುಷೋತ್ತಮ. ಈಗ ನಾವು ಓಂ ಪುರುಷೋತ್ತಮಾಯ ನಮಃ ಹೇಳ್ತೇವೆ. 24 ನಾಮದಲ್ಲೇ ಪುರುಷೋತ್ತಮನ ಹೆಸರು ಬರುತ್ತೆ. ಪುರುಷೋತ್ತಮ ಬರ್ತಾನೆ, ಮತ್ತೆ ಅಧಿಕ ಮಾಸ ಪುರುಷೋತ್ತಮ ಬರ್ತಾನೆ. ಆದ್ದರಿಂದ ಇನ್ಯಾರಿಗೂ ಪುರುಷೋತ್ತಮ ಅಧಿಕ ಮಾಸಕ್ಕೆ ನಿಯಾಮಕರು ಹೇಳಿಲ್ಲ, ಬೇರೆ ಯಾವ ದೇವತೆಗಳನ್ನು ಹೇಳಿಲ್ಲ. ಎಲ್ಲರೂ ಏನಂತ ಹೇಳಿ ಅಧಿಕ ಮಾಸ ಅಂತೇಳೋ ಪುರುಷೋತ್ತಮ ಅಂತಲೇ ಹೇಳಬೇಕು. ಇನ್ಮೇಲೆ ಚೇಂಜ್ ಮಾಡ್ಕೋಬೇಕಷ್ಟು, ಇವತ್ತು ಯಾರು ಹೇಳಿಲ್ಲ. ಇದೆಲ್ಲ ನೋಡಿದಾಗ ಯಾರಿಗೂ ಸಂದೇಹ ಬರೋ ಚಾನ್ಸೇ ಇಲ್ಲ, ಅಷ್ಟು ಸ್ಪಷ್ಟ ಇದೆ. ಇಷ್ಟು ಹೇಳಿ ಕೊನೆಗೆ ಹೇಳ್ತಾರೆ, ಈ ಬೋರ್ಡ್ ಹಾಕಾಗಿಲ್ಲ ನೀವು, ಏನಂತ ಹೇಳ್ತಾರೆ ಗೊತ್ತಾ? ಯೋ ಮಾಮೇವಂ ಅಸಮ್ಮೂಢ ಜಾನಾತಿ ಪುರುಷೋತ್ತಮಂ. ನೀವು ಇನ್ನೂ ನಿಮಗೆ ಅಜ್ಞಾನ ಇದೆ, ಹಾಗೆ ತಿಳ್ಕೊಂಡಿದ್ದೀರಿ ಅಂತ ಹೇಳೋದು. ಅಸಮ್ಮೂಢ, ಮೂಢ, ಸಮ್ಮೂಢ, ಅಸಮ್ಮೂಢ, ಏನೇನೋ ಮೌಢ್ಯ ಇಲ್ಲವೇ ಇಲ್ಲ ಅವನಿಗೆ. ಅವನು ಹೀಗೆ ತಿಳ್ಕೊಳ್ಬೇಕು. ಹೀಗೆ ತಿಳ್ಕೊಂಡ್ರೆ ಅಸಮ್ಮೂಢನಾಗ್ತಾನೆ, ಅಸಮ್ಮೂಢ ಹೀಗೆ ತಿಳ್ಕೊತಾನೆ. ಇದು ಬೇರೆ ತಿಳ್ಕೊಳ್ದವ್ರು ಏನಾಗ್ತಾರೆ ಅವರೀಗ? ಸಮ್ಮೂಢರಾಗಿ ಬಿಡ್ತಾರೆ. ಇಲ್ಲಿ ತಿಳ್ಕೊಳ್ಳೋದ್ರೆ ಸಮ್ಮೂಢರು ಹೆಸರಾಗುತ್ತೆ. ಎಷ್ಟು ಪಜಿತಿ ಆಯ್ತಲ್ಲ ಈಗ. ಇದು ಯೋ ಮಾಮೇವ ಅಸಮ್ಮೂಢ ಜಾನಾತಿ ಪುರುಷ. ಹೀಗೆ ನಾನು ಪುರುಷೋತ್ತಮ ಅಂತ ತಿಳ್ಕೊಬೇಕೆ ಹೊರತು ಬೇರೆ ತಿಳ್ಕೊಂಡ ಪುರುಷೋತ್ತಮ ಅಲ್ಲ. ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಅವನಿಗೆ ಸರ್ವವಿತ್ ಅಂತ ಕರೀತಾರೆ. ಸರ್ವಜ್ಞಾನ ಅಪರೋಕ್ಷ ಜ್ಞಾನಿ ಅಂಥದ್ದು. ಸರ್ವವಿತ್ ಅಪರೋಕ್ಷ ಜ್ಞಾನಿ ಆಗ್ತಾನೆ. ನನ್ನ ಆರಾಧನೆ ಮಾಡ್ತಾನೆ. ಐಕ್ಯ ಬರಲ್ಲ. ಐಕ್ಯ ಬಂದರೆ ಆರಾಧನೆ ಯಾಕೆ ಮಾಡ್ತಾನೆ? ಸಾಮ್ಯ ಬಂದರೂ ಆರಾಧನೆ ಮಾಡೋದಿಲ್ಲ, ಐಕ್ಯ ಬಂದರೂ ಆರಾಧನೆ ಮಾಡೋದಿಲ್ಲ. ಬರೀ ಆರಾಧನೆ ಅಲ್ಲ, ಭಾವ ಅಂದರೆ ಭಕ್ತಿ. ಸರ್ವಭಾವೇನ ನವವಿಧ ಭಕ್ತಿಯನ್ನೂ ಮಾಡ್ತಾನೆ ಅಂದಮೇಲೆ ಎಷ್ಟು ಇದಿದ್ದಾರೆ. ನವವಿಧ ಭಕ್ತಿನೂ ಬಂದು ಭಾವೋ ಭಕ್ತಿ ಸಮುದ್ದಿಷ್ಟ. ಆಚಾರ್ಯ ಬರೆದ ಅರ್ಥ ಭಾವ ಭಕ್ತಿ ಸಮುದ್ದಿಷ್ಟ. ಭಾವ ಮೀನ್ಸ್ ಭಕ್ತಿ, ಗೊತ್ತಾಯ್ತಾ? 9 ವಿಧ ಸರ್ವಭಕ್ತಿ ಅಂದರೆ ನವವಿಧ ಭಕ್ತಿ ಮಾಡ್ತಾನೆ. ನವವಿಧ ಭಕ್ತಿ ಮಾಡಿದ ಮೇಲೆ ಐಕ್ಯ ಇರಬೇಕು, ಅಲ್ಲಿ ಭೇದ ಇರಬೇಕು, ಭೇದ ಇರಬೇಕು. ಸೊ ದ್ವೈತರು ಎಲ್ಲ ಆ್ಯಂಗಲಲ್ಲೂ ಸತ್ಯ ಮಾಡ್ತಿದ್ದಾರೆ. ಸಾಧನೆಗೆ ಅತಿ ಶ್ರೇಷ್ಠವಾದ್ದು ಯಾವುದು? ಭಕ್ತಿ. ಅದನ್ನು ಹೇಳಿದರು. ಭಕ್ತಿ ಎಂಬುದು ಐಕ್ಯ ಇದ್ದರೆ ಭಕ್ತಿ ಬರೋದಿಲ್ಲ. ಯಾಕೆ? ತನ್ನಲ್ಲಿ ತಾನೇನು ಭಕ್ತಿ ಮಾಡಿಕೊಡೋದು. ಸಮ ಇದ್ದರೂ ಭಕ್ತಿ ಬರೋದಿಲ್ಲ. ಸಮ ಇದ್ದರೆ ಸ್ನೇಹ ಬರುತ್ತೆ ಹೊರತು ಏನು ಬರೋದಿಲ್ಲ? ಭಕ್ತಿ ಬರೋದಿಲ್ಲ. ಮೇಷ್ಟ್ರಿದ್ದಾನೆ, ಕೋ ಸ್ಟೂಡೆಂಟ್ ಇದ್ದಾನೆ, ಇವರು ಫ್ರೆಂಡ್ಸ್ ಆಗ್ತಾರೆ. ಮೇಷ್ಟ್ರ ಫ್ರೆಂಡ್ ಅಂತ ಕರೆಯಕ್ಕೆ ಬರೋಲ್ಲ, ಮೇಲಿದ್ದಾರೆ. ಆದ್ದರಿಂದ ಸರ್ವಭಾವೇನ ಭಾರತ ಹೀಗೆ ಹೇಳಿದ್ದರಿಂದ ಸರ್ವವಿತ್ತಾಗ್ತಾರೆ, ಸರ್ವಭಾವೇನ ಭಾರತ. ಈ ಸರ್ವವಿತ್ತಾಗ್ತಾರೆ ಎಂಬುದಕ್ಕೆ ಉಪನಿಷತ್ತು ಪದ ಬೇಕೀಗ. ಯಾವ ಒಂದನ್ನು ತಿಳಿತಾರೋ ಎಲ್ಲ ತಿಳಿತಾರೆ ಅಂತ ಹೇಳಿದ್ದಾರೆ. ಅಲ್ಲಿ ಯಾರನ್ನು ಎಲ್ಲ ತಿಳಿತಾರೆ ಅಂತ ಹೇಳಿದ್ದಾರೋ ಆತೀತನೇ. ಉಪನಿಷತ್ತು ಇದು ಎರಡು ಟ್ಯಾಲಿ ಆಗುತ್ತೆ ಈಗ. ಏಕೇನ ಏಕವಿಜ್ಞಾನೇನ ಸರ್ವವಿಜ್ಞಾನ ಅಂತ ಹೇಳಿದ್ದಾರೆ. ಇದು ಏಕವಿಜ್ಞಾನ ನನ್ನ ಪುರುಷೋತ್ತಮ ತಿಳ್ಕೊಂಡ್ಬಿಟ್ರೆ ಎಲ್ಲ ತಿಳ್ಕೊಂಡಾಗ ಲೆಕ್ಕ. ಉಪನಿಷತ್ತಿನ ಮಾತು ಅರ್ಥ ಆಯ್ತು ಈಗ. ವೆರಿ ಕ್ಲಿಯರ್, ಯಾವ ಸಂಶಯನೂ ಬರಲಿ. ಅಂದರೆ ನಿಮ್ಮ ಪ್ರಸ್ಥಾನತ್ರಯಕ್ಕೂ ಮ್ಯಾಚ್ ಆಗೋದು. ಇಷ್ಟಿರಬೇಕಾದ್ರೆ ನೀವು ಇದನ್ನೆಲ್ಲ ಹೇಗೆ ಹೇಳೋಕ್ಕೆ ಸಾಧ್ಯ ಇದೆ? ಇಲ್ಲಿ ಜಗಳ ಗಿಡ ಅದ್ಯಾವುದು ಪ್ರಶ್ನೆ ಇಲ್ಲ, ತತ್ವಾನ್ವೇಷಣೆ ಅಷ್ಟೇ. ಗೊತ್ತಾಯ್ತಾ? ಅರ್ಥ ಆಯ್ತಾ? ತತ್ವ ಯಾವ್ದು ಸರಿಯಪ್ಪ ಅಂತ ಒಬ್ಬ ಶಿಷ್ಯ ಕೇಳ್ತಾರೆ ಅಂತ ತಿಳ್ಕೊಂಬ. ಯಾರೋ ಇದ್ದಾರೆ, ಅವೆಲ್ಲ ನಮಗೆ ಬೇಕಿಲ್ಲ. ಈಗ ಶಿಷ್ಯ ಬಂದು ಕೇಳ್ತಾರೆ, ಅವನಿಗೆ ಅನಿಸಿದೆ. ಈಗ 2 ವೇದವಾಕ್ಯ ನೋಡ್ದ, ತತ್ವಮಸಿಗೇನೋ ತಿಳ್ಕೊಂಡ. ಅರೆ ಐಕ್ಯ ಕಾಣುತ್ತಲ್ಲ ಅಂತ. ಅದೇನು ಹಾಗೆಲ್ಲ ಹೇಳಬಾರ್ದು ಅಂತ ಹೇಳೋದಿಲ್ಲ. ಇಲ್ಲಿ ಹೇಗೆ ಕಾಣುತ್ತೆ ತೋರಿಸು ಅಂತ ಕೇಳಬೇಕು. ಇಲ್ಲಿದೆ ನೋಡಿದ್ರೊಳಗೆ ಇಲ್ಲೇ ಇಲ್ಲ. ಗೀತಾ ಇದರಲ್ಲಿ ನೋಡಿದರೂ ಇಲ್ಲ. ಇದಕ್ಕೆ ಮ್ಯಾಚಿಂಗ್ ಆಗಿ ತಗೊಂಡ ಕರ್ಲೇಟ್ ಮಾಡಿದ ಗೀತಾದಲ್ಲೂ ಇಲ್ಲ, ಎಲ್ಲೆಲ್ಲೂ ಇಲ್ಲ. ಆದ್ದರಿಂದ ದ್ವೈತ ಸತ್ಯ. ಗೊತ್ತಾಯ್ತಾ? ಪ್ರತಿವಾದ ಸೋಲು ವಾದಕತೆಯಲ್ಲಿ ಏನು ಅನ್ನಬಾರದು, ಸೋಲು ಗೆಲು ಪ್ರಶ್ನೆ ಇಲ್ಲ. ಒಪ್ಸೋದು ಒಪ್ಪೋದು ಅಷ್ಟೇ ಹೊರತು ಬೇರೆ ಮಾತಿಲ್ಲ. ಇದನ್ನು ನಾವೇನು ಮಾಡ್ತೇವೆ? ಇರಿಟೇಟ್ ಮಾಡೋಕೆ ಹೇಳಿದ್ರೆ ಸಿಟ್ಟು ಬರುತ್ತೆ. ಫೇಲು 35 ಬಂದರೆ ಫೇಲು, ಯಾರೂ ಏನು ಅಂಬೋದಿಲ್ಲ, ಪಾಸು ಅಷ್ಟೇ. ಇವನು ಫೇಲು ಅಂಬೋದು, ತಮಾಷೆ ಮಾಡೋದು ಏನಾಗುತ್ತೆ? ಅದು ಇದಕ್ಕೆ ಕಾರಣ. ಅದೆಲ್ಲ ಮಾಡಬಾರ್ದು. ಅದು ಆ ರೀತಿ ಮಾಡಿದಾಗ ಯಾವ ಮತದಲ್ಲೂ ಏನು ಮಾಡೋಕ್ಕೆ, ವಿಮರ್ಶೆ ಮಾಡಲಿಕ್ಕೆ ಬರೋದಿಲ್ಲ. ವಿಮರ್ಶೆ ಮಾಡೋದು ಅಂದರೆ ಬೈಯೋದು, ಕೂಗೋದು, ಕೆರೆಸೋದು ಅಂತ ಆಗಿಬಿಡೋದು. ಹಾಗಾಗಬಾರ್ದು. ಇವತ್ತು ಹಾಗಾಗಿಯೇ ಮಠಗಳಲ್ಲಿ ಬೇರೆ ಕಡೆಯಲ್ಲಿ ಗಲಾಟೆ ಶುರುವಾಗಿರೋದು ಆ ಟ್ರೆಂಡಿಂದನೇ ಶುರುವಾಗಿತ್ತು. ಹಾಗೆ ಹೇಳೋದಕ್ಕೆ ಹೋಗಬಾರ್ದು. ಈಗ DC ಬರ್ತಾನೆ, AC ಆಫೀಸರ್, ನಮ್ಮ ಡಿ ಸಿಗೆ ಜೈ ಅಂತ ಶುರು ಮಾಡಿ ಹೇಗಿರ್ತದೆ ಈಗ? ಗೊತ್ತಾಯ್ತಾ? DC ಜೈ ಅಂತ ಹೇಳಿದರೆ ಆ ಪೋಸ್ಟ್ ಇರೋದು ಮತ್ತಾರು ಜೈ ಹೇಳಬೇಕಾಗಿಲ್ಲ. ಅದಕ್ಕೆ ಏನರ್ಥ? ಇವ್ರು ಮೀಟಿಂಗ್ ಕಾಲ್ಮಾರ್ ಮಾಡಿದ್ದು ಬಂದಿದ್ದಾರೆ ಅಂದರೆ ಅವ್ರು ಹಾಗೆ ಬಂದಿದ್ದಾರೆ. ಅದು ಸುತ್ತಮುತ್ತ 4 ಜನ ಕೂತ್ಕೊಳ್ಳೋದು ಜೈ ಜೈ ಅಂತ ಹೋಗಿಬಿಟ್ರೆ ಅವರಿಗೆ ಸುಳ್ಳು ಇರಿಟೇಟ್ ಮಾಡಿದಾಗ ಅಲ್ಲಿ ಪ್ರಾಬ್ಲಮ್ ಇರೋದು. ಅರ್ಥ ಆಯ್ತಾ? ಇವು ಫಸ್ಟ್ ಬಂದ ಸನ್ಮಾನ ಏನು ಸಮಸ್ಯೆ ಇಲ್ಲ. ಸನ್ಮಾನ ಮಾಡೋಕ್ಕೆ ಇವ್ರು ಮಾಡಿದಾಗ ಮಾಡ್ತಾರೆ ಹೊರತು ಉಳಿದವ್ರು ಭಾರಿ ಕೀಳು ಅಂತ ಹೇಳ್ಬಿಟ್ಟು ಸಿಟ್ಟು ಬರುತ್ತೆ. ಉಳಿದವ್ರಿಗೆ ಸನ್ಮಾನ ಮಾಡ್ತಿರೋದೇ ಶ್ರೇಷ್ಠ ಅಂಥೇಳಿ ಅದನ್ನೆಲ್ಲ ಹೇಳಬೇಕಾದ್ರೆ ಹೇಳೋ ಉದ್ದೇಶ ಏನಿರುತ್ತೆ? ಇರಿಟೇಟ್ ಮಾಡೋದಿರುತ್ತೆ. ಇರಿಟೇಟ್ ಮಾಡಬಾರ್ದು.
ಅದು ತುಂಬ ಅನ್ಯಾಯ ಕಾರಣ. ಇವತ್ತು ನಮ್ಮಲ್ಲಿ ಸರ್ಕಾರದ ವ್ಯವಸ್ಥೆಯಲ್ಲಿ ಹೇಗಿದೆ ಗೊತ್ತಾ, ಒಂದು ಮೆಚ್ಚಬೇಕು ನಾವು. ಇಷ್ಟೆಲ್ಲ ಆದರೂ ಕೂಡ ಅವ್ರು ಹುಚ್ಚಾಪಟ್ಟಿ ಮಾಡೋಂಗಿಲ್ಲ, ಜೈ ಹಾಗೆಲ್ಲ ಮಾತಾಡೋಂಗಿಲ್ಲ, ಗೊತ್ತಾಯ್ತಿಲ್ಲ. ಅದು ಬಿಟ್ಟರೆ ಟು ದಿ ಪಾಯಿಂಟ್ ಬರಬೇಕು, ಹೋಗ್ತಿರ್ಬೇಕಷ್ಟೆ, ಹೆಚ್ಚೆಚ್ಚಾಡಾಗಿಲ್ಲ. ಅಲ್ಲಿ ಏನಿರ್ತೋ ಅಷ್ಟು ವಿಷಯ ಮಾತ್ರ ಮುಂದೆ ಹೋಗ್ತಿರ್ಬೇಕು ಹೊರತು ಒಂದು ಚೂರು ಜಾಸ್ತಿ ಮಾಡಿದ್ರು ಎತ್ಕೊಂಡು ಹೋಗ್ಬಿಡ್ತಾರೆ ಆ ಕಡೆ. ಅದನ್ನು ನಾವು ಫಾಲೋ ಮಾಡಿದರೆ ಜಗಳ ಬರೋದಿಲ್ಲ. ಹೌದು ಹೌದು ಹೌದು. ಅಲ್ಲಿ ಏನದು ಕರೆದಿಲ್ಲ, ನಾವು ಅಲ್ಲಿ ಭಕ್ತಿ ಮಾಡ್ತೇನೆ ಅಂತ ಕರೆದಿಲ್ಲ. ಎಲ್ಲಿ ಕರೆದಿದ್ದೀವಿ ಅಷ್ಟೇ. ಅಲ್ಲಿ ಆ್ಯಕ್ಟಿಂಗ್ ಅಲ್ಲ, ಐಕ್ಯ ಚಿಂತನೆ. ನಾನು ಕಣ್ಣಿ ನೋಡಿಕೊಂಡೆ, ನನ್ನ ಪ್ರತಿಬಿಂಬ ಅಂತ ಹೇಳಿಕೊಂಡೆ, ಭಕ್ತಿ ಅಲ್ಲ ಅದು. ಅರ್ಥ ಆಯ್ತಾ? ದೇವ್ರದ್ದು ಕೃಷ್ಣ ತನ್ನೇ ಧ್ಯಾನ ಮಾಡ್ಕೊಂಡು ನಾನು ಭಕ್ತಿ ಇಲ್ಲ ಅಲ್ಲಿ. ಅರ್ಥ ಆಯ್ತಾ? ತನ್ನ ಪುಸ್ತಕ ರೆಫರ್ ಮಾಡ್ತಾನೆ, ಕಾಪಿ ಹೊಡಿತಾನೆ ಅಂತ ಯಾರು ಕೇಳಲ್ಲ ಅದನ್ನು. ತನ್ನ ಪುಸ್ತಕ ತಾನೇ ನೋಡ್ತಿದ್ದಾನೆ, ಕಾಪಿ ಅಲ್ಲ ಅದು. ಇನ್ನೊಬ್ಬರು ಪುಸ್ತಕ ನೋಡ್ತಾನೆ ಪಜಿತಿಯಾಗಿ. ತಾನಲ್ಲಿದ್ದಾರೆ, ಸ್ವೀಕಾರ ಮಾಡೋದೇನು, ತಾನು ಐಕ್ಯ. ತಾನು ಇವರು ಒಂದೇ ತಿಳ್ಕೊಂಡ್ರೆ ಮುಗಿದೋಗುತ್ತೆ ಅಷ್ಟೇ. ತಾನು ತಿಳ್ಕೊಂಡು ನಾವು ತಿಳ್ಕೊಬೇಕಷ್ಟೇ, ದೇವರಿಗೆಲ್ಲ ಗೊತ್ತದು. ನಾವು ತಿಳ್ಕೊಳ್ಳೋದು ನೈವೇದ್ಯ. ಪದಾರ್ಥಗತವಾದ ಭಗವದ್ ರೂಪಕ್ಕೂ ಪ್ರತಿಮಾಗತವಾದ ಭಗವದ್ ರೂಪಕ್ಕೂ ಅಲ್ಲಿ ಆವಾಹಿತವಾದ ನಮ್ಮ ಬಿಂಬ ರೂಪಕ್ಕೂ ಏನಿದೆ ಐಕ್ಯ, ಅಷ್ಟೇ ನೈವೇದ್ಯ, ಇನ್ನೇನಲ್ಲ. ದೇವ್ರು ತಿಂತಾನೆ ಹಾಗೆಲ್ಲ ತಿಳ್ಕೊಳ್ಳೋದಲ್ಲ. ಬಟ್ ಏನಾಯಿತು, ಇತಿ ಗುಹ್ಯ ಇಷ್ಟು ಹೇಳಿಬಿಟ್ಟು ನೋಡಿ ಇವೆಲ್ಲ ಇರಬಹುದು. ಮೇಲೆ ಇನ್ನೊಂದಿದೆ, ದೊಡ್ಡ ರಹಸ್ಯ ಇದೆ. ಅದೇ ಇದೆಲ್ಲ ದ್ವೈತಾಮದೇನು ವ್ಯಾವಹಾರಿಕ ಅಷ್ಟೇ ಅಂತ ಕೇಳಿದರೆ ಮುಂದೇನು ಹೇಳ್ತಾನೆ, ಇದು ಗುಹ್ಯತಮಂ ಶಾಸ್ತ್ರಂ. ನಾನು ಹೇಳಿದ್ದೇನಿದು ಗುಹ್ಯ, ಗುಹ್ಯತರ, ಗುಹ್ಯತಮ. ಮೋಸ್ಟ್ ಸೀಕ್ರೆಟ್ ಆದಮೇಲೆ ಇನ್ನೊಂದಿದ್ರೆ ಮೋಸ್ಟ್ ಆಗಲಿಲ್ಲ. ಅದು ಸೂಪರ್ಲೇಟಿವ್ ಉಪಯೋಗಿಸಿದ ಮೇಲೆ ಇನ್ನೊಂದಿಲ್ಲ. ದೇರ್ಫೋರ್ ಏನಿದೆ ಇದ್ರ ಮೇಲೆ ಮತ್ತೊಂದು ಹೇಳಿದರೆ ಇದು ತಪ್ಪಾಗುತ್ತಾಗ. ಇದೇ ಹೈಯೆಸ್ಟ್. ಇದು ಗುಹ್ಯ, ಗುಹ್ಯತರ, ಗುಹ್ಯತಮ ಶಾಸ್ತ್ರ. ಗುಹ್ಯ ಅಂದರೆ ಉಪನಿಷತ್ತು ಅಂತ ಅರ್ಥ, ರಹಸ್ಯ. ಪರಮು ಗೀತಾ ಮತ್ತು ಪರಮೋಪನಿಷತ್ತು. ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರ ಹೇಳ್ತೇವಲ್ಲ. ಇಷ್ಟು ಹೇಳಿದ ಮೇಲೆ ಇದ್ರ ಮೇಲೆ ಇನ್ನೊಂದಿದೆ ಏನು ಮಾಡಬೇಕು ಅದಕ್ಕಾಗ? ಇದ್ರ ಮೇಲೆ ಇನ್ನೊಂದಿದೆ, ಎಲ್ಲಿದೆ ಇನ್ನೊಂದು ಇದ್ರೆ ತೋರಿಸ್ಬೇಕು. ಹೇಳಿ ಪರವಾಗಿಲ್ಲ, ಎಲ್ಲಿ ತೋರಿಸ್ಬೇಕಲ್ಲ. ಇದು ಹೈಯೆಸ್ಟ್ ಅಂತ ಕೃಷ್ಣ ಹೇಳಿದ ಮೇಲೆ ಇನ್ನೊಂದಿದೆ ಅಂತ ಹೇಳಿದ್ರೆ ಆಧಾರ ಎಲ್ಲಿದೆ ಅದಕ್ಕೆ? ತನ್ನ ಮೇಲೆ ಇಲ್ಲ ಅಂತ ಹೇಳ್ತಾರೆ. ಮತ್ತ ಪರತರಂ ನಾಣ್ಯ, ನನ್ನ ಮೇಲೆ ಇನ್ನೊಂದಿಲ್ಲ ಅಂತ ಅದು ಬೇರೆ ಡಿಕ್ಲೇರ್ ಮಾಡ್ತಾರೆ ಕೃಷ್ಣ. ಅವ್ರು ಹೇಳ್ತಾರೆ ಇದೆಲ್ಲ ಸಗುಣ ಬ್ರಹ್ಮ ಅಷ್ಟೇ, ಇರುವಿದೆ. ಇಷ್ಟೆಲ್ಲ ಹೇಳಿದ್ರು ಬೋರ್ಡ್ ಹಾಕಿಬಿಟ್ರೆ ಅದಕ್ಕೆ ಹೇಗೆ ಸಾಧ್ಯ? ಹಾಕಿ ಆ ಬೋರ್ಡ್ ಅಲ್ಲಿರ್ಬೇಕು, ನಾವು ಹಾಕಬಾರ್ದು. ಗೊತ್ತಾಯ್ತಾ? ಇತಿ ಪರೀಕ್ಷೆ ಬಂದಿದೆ, ಪೋಸ್ಟ್ಪಾನ್ ಆಯಿತು ಅಂತೇಳಿ ನಾವು ತೀರ್ಕೊಂಡ್ಬಿಡಬಾರ್ದು. ಅವರು ಅನೌನ್ಸ್ ಮಾಡ್ತಾರೆ ಪೋಸ್ಟ್ಪಾನ್ ಆಯಿತು, ಅವಾಗ ವ್ಯಾಲಿಡ್ ಅದು. ನಾವೇ ಪೋಸ್ಟ್ಪಾನ್ ಆಯಿತು ಅಂದ್ಕೊಂಡು ಕೂತ್ಕೊಂಡ್ಬಿಟ್ರೆ ಪೋಸ್ಟ್ಪಾನ್ ಆಯಿತು, ಪಾಸ್ ಆಯಿತು, ಎಲ್ಲ ಆಯಿತು, ನಾವೇ ಅನ್ಕೊಂಡು ಯಾರೇ ಗ್ರ್ಯಾಜುಯೇಟಿಗೆ ಆಗಲಿದೆ. ಅದಕ್ಕೂ ಆ ರೀತಿ ಇದ್ದಿದ್ದರೆ ಇಷ್ಟಿದ್ದೇ ವ್ಯವಹಾರ ಮಾಡ್ತಾರೆ. ಅಷ್ಟಿದ್ರೆ ಗೋವಿಂದ ಎಷ್ಟಾಗ್ಬೋದು? ಹಾಂ, ಯಾವುದಕ್ಕೆ? ಹೌದು, ಸಗುಣ ನಿರ್ಗುಣ ಅಂತ ಹೇಳಿದ್ನಲ್ಲ, ಬ್ರಹ್ಮ ಒಂದೇ, ಎರಡು ರೂಪ ಇದೆ. ಹೋಯ್ತಲ್ಲ ಮತ್ತೆ ಅದ್ವೈತ ಹಾನೇಹೇ ಸ್ವರೂಪಾತಿರೇ. ಸಗುಣ ಬ್ರಹ್ಮ ಈತನೋ ಬೇರೆನೋ? ಬೇರೆ ಅಂದರೆ ಮತ್ತೆ ದ್ವೈತ ಬಂತು. ಈತನೇ ಅಂತ ಹೇಳಿದರೆ ಸಗುಣ ನಿರ್ಗುಣ ಭೇದ ಮಾಡಿದ್ರೆ ಮತ್ತೆ ನೀವು ಭೇದ ಮಾಡ್ತಿದ್ದೀರಿ. ಹಾಗಿದೆ ಎಷ್ಟು ಪ್ರಾಬ್ಲಮ್ ಇದೆ ಅದರಲ್ಲಿ. ಇತಿ ಗುಹ್ಯತಮಂ ಶಾಸ್ತ್ರಂ ವಿಧಮುಕ್ತಂ ಮಯ ಅನಘ. ಅರ್ಜುನ, ಅತ್ಯಂತ ಗುಹ್ಯತಮ ಶಾಸ್ತ್ರ ಹೇಳಿದ್ದೇನೆ, ಮಯಾ ಅನಘ. ನಾ ಹೇಳಿದವನು ನಾನು, ಕೇಳೋನು ನೀನು. ನೋಡಿ, ಕೇಳೋ ನೀನು ದೋಷ ಇದೆ ಅದಕ್ಕೆ ಹೇಳಿದ್ದಾರೆ ಅನಘ ಅಂತೇಳಿ. ಅನಘ ನೀನು ದೋಷ ಇಲ್ಲದವನು ಅಂತ ಸರಿಯಾಗಿ ಕೇಳ್ತಿದ್ದೀಯ ಅಂತ ಅರ್ಥ. ನೋಡ, ಕಣ್ಣು ಸರಿಯಾಗಿ ಕಾಣುತ್ತಲ್ಲ, ನೀನು ತೋರಿಸ್ತೀನಿ ಅಂತ ಹೇಳಿದರೆ ಹಾಗೆ ಅನಘ. ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಇನ್ನು ತಿಳ್ಕೊ ಇದನ್ನು. ಏತದ್ ಬುದ್ಧ ತಿಳ್ಕೊಂಡ್ಬಿಡು, ಬುದ್ಧಿವಂತನಾಗ್ತಿ, ಅಪ್ರೋಷ್ಟ ಜ್ಞಾನಿ ಆಗ್ತಿ, ಕೃತಕೃತ್ಯ ಮುಕ್ತನಾಗ್ತಿ. ಆಮೇಲೆ 2 ಸ್ಟೇಜ್ ಇದೆ. ಅಪ್ರೋಷ್ಟ ಜ್ಞಾನಿ ಆಗೋದು ಒಂದು ಸ್ಟೇಜು, ಮುಕ್ತನಾಗೋದು ಇನ್ನೊಂದು ಸ್ಟೇಜ್. ಕೋರ್ಸ್ ಮುಗಿಸ್ತಾನೆ ಕೆಲಸ ಸಿಗುತ್ತಲ್ಲ, ಹಾಗೆ ಕೋರ್ಸ್ ಮುಗಿಸ್ತಾ ಕೆಲಸ ಸಿಕ್ಕಿಲ್ಲ, ಅವಾಗ ಅನ್ಎಂಪ್ಲಾಯ್ಡ್ ಆದಾಗ ಕೋರ್ಸಿಗೆ ಬೆಲೆ ಬರಲಿಲ್ಲ, ಕೆಲಸಕ್ಕೆ ಮೇಲೆ ಬೆಲೆ ಬಂತು. ಸೊ ಅಪ್ರೋಷ್ಟ ಜ್ಞಾನಕ್ಕೆ ನಿಜವಾದ ಫಲ ಯಾವುದು ಅಂದರೆ ಮುಕ್ತಿ. ಏನು ಕೊಟ್ಟರು ಅದಕ್ಕೇನಲ್ಲ ಫಲ ಅಲ್ಲ, ಮುಕ್ತಿನೇ ಫಲ. ಹಿಂದೆ ಫಸ್ಟ್ ರ್ಯಾಂಕ್ ಬಂದ, ಸನ್ಮಾನ ಮಾಡಿ ಮನೆಗೆ ಕಳಿಸಿಬಿಟ್ರು. ಗೋವಿಂದ ಅವ್ರ ಕೆಲಸ ಎಲ್ಲ ಬಂದಿಲ್ಲ. 10 ಲಕ್ಷ ರೂಪಾಯಿ ಕೊಟ್ಟರು, ಬೇಕಾಗಿಲ್ಲ, ಸುಮ್ಮನೆ 10,000 ರೂಪಾಯಿ ಕೆಲಸ ಕೊಡು ಸಾಕು. ಅದಕ್ಕೆ ಜೀವನ ಪೂರ್ತಿ ಬರುತ್ತೆ. 10 ಲಕ್ಷ ರೂಪಾಯಿ ಯಾರು ಹೊಡ್ಕೊಂಡೋರು ಅದು ಹೋಯ್ತು ದಾರಿ ಒಳಗೆ. ಕೆಲಸ ಹೊಡ್ಕೊಂಡೋಗ್ಲಿಕ್ಕೆ ಬರೋಲ್ಲ. ಅಂದರೆ ಎಷ್ಟು ಜಾಣತನ ಬೇಕಾದ್ರಲ್ಲೆಲ್ಲ. ಏತದ್ ಬುದ್ಧ ಬುದ್ಧಿಮಾನ ಸ್ಯಾತ್ ಕೃತಕೃತ್ಯಶ್ಚ ಭಾರತ. 5 ಶ್ಲೋಕ ಸರಿ, ಅದಕ್ಕೆ ಪೂರ್ತಿ ಹೇಳೋಕ್ಕಾಗದೆ ಹೋದರೆ ಕೊನೆ ಪಕ್ಷ 5 ಶ್ಲೋಕ ಆದರೂ ಹೇಳಿ ಅಂತ. ಸಾಧನೆ ದಾಸಿ ಇತ್ಯಾದಿ ಬಂದ ಕಾಲಕ್ಕೆ ಏನಾಗೋದಿಲ್ಲ.
20 ಶ್ಲೋಕ ಸರಿಯಾಗಿ 20 ಶ್ಲೋಕ ಇದೆ. 2 ಅಧ್ಯಾಯದಲ್ಲಿ 20 ಶ್ಲೋಕ ಇರೋದು ಭಗವದ್ಗೀತೆಯೊಳಗೆ. 12, 15 ಎರಡರಲ್ಲಿ 20 ಶ್ಲೋಕ ಇದೆ. 20 ಶ್ಲೋಕ ಹೇಳೋದಕ್ಕೆ ಎಷ್ಟು ನಿಮಿಷ ಬೇಕು ನಿಮಗೆ? 2 ನಿಮಿಷ ಬೇಕು. ಧಾನ್ಯದ ರಾಶಿ ಭಾರಿ ಕಷ್ಟ ಇದೆ ಅಂದರೆ ಕೊನೆಗೆ 5 ಆದರೂ ಹೇಳಿ. ಇದಕ್ಕೆ ಎಷ್ಟು ಬೇಕು? 1 ನಿಮಿಷ ಕೂಡ ಅಲ್ಲ, 1 ನಿಮಿಷ ಕೂಡ ಅಲ್ಲ, 1/4 2.5 ನಿಮಿಷ ಬೇಕಷ್ಟೆ. 2.5 ನಿಮಿಷ 2.5 ನಿಮಿಷ ಆಯಿತಾ? ಅಲ್ಲ, ಎಷ್ಟು? ಅರ್ಧ ನಿಮಿಷ ಆಯ್ತು ಅಷ್ಟೆ. ಅರ್ಧ ಪಾಯಿಂಟ್ ಸಮಥಿಂಗ್ ನಿಮಿಷ ಅಷ್ಟರಲ್ಲೇ ಹೋಗೋಗ್ಬಿಡುತ್ತೆ. ಎಷ್ಟು ಅರ್ಥ ಎಷ್ಟಿದೆ ಅದರೊಳಗೆ? ಅದು ನೀವೇ ಒಪ್ಕೊಂಡಿದ್ದೀರಿ, ನಾವು ಒಪ್ಕೊಂಡು 3 ಜನಕ್ಕೆ ಸಮ್ಮತ ಆಯಿತು. ಸರ್ವ ಸಂಪ್ರತಿಪನ್ನ ಆಗಬೇಕು, ಆಗಿದೆ. ಇನ್ನೇನು ಕೊಟ್ಟರು ಅದಕ್ಕೆ ಮಹತ್ವ ಇಲ್ಲ. ಹಾಂ, ಭಕ್ತಿಯೋಗ ಅಲ್ಲಿ ಲಕ್ಷ್ಮೀ ಉಪಾಸನೆ ಕೇವಲ ಮಾಡಬಾರ್ದು ಅನ್ನೋ ತತ್ವ ಹೇಳೋದ್ರಿಂದ ಬಂದಿದೆ. ಗೊತ್ತಾಯ್ತಾ? 12ನೇ ಅಧ್ಯಾಯ ಸ್ಪೆಷಲ್ ಅಂದ್ರೆ ಅದು. ಲಕ್ಷ್ಮೀ ಉಪಾಸನೆ ಮಾಡಿದರೆ ಅನರ್ಥ ಆಗುತ್ತೆ, ನಾರಾಯಣ ಸಮೇತನೇ ಮಾಡಬೇಕು. ಆ ಸಂದೇಶ ಇರೋದ್ರಿಂದ ಅದು ಮುಖ್ಯ. ಏತ ಪುರುಷಾನ್ನ ಪರಂ ಕಿಂಚಿತ್. ಇನ್ನೊಂದು ಕೊಟೇಶನ್ ಕೊಡ್ತಾರೆ. ನಾಳೆಗೆ ಮುಗಿಯುತ್ತೆ. ಗೊತ್ತಾಯ್ತಾ? ನಾಳೆಗೆ ಮುಗಿದು ಇದು ಶುರು ಮಾಡ. ನೆಕ್ಸ್ಟ್ ಯಾವುದು? ನಿತ್ಯಾತ್ಮ ಆಚಾರ್ಯ 3 ಸೇರಿಸಿ ಒಂದು ಗಂಟೆ ಸುಖವಾಗಿ ಮಾಡ್ಬೋದಾಗಿತ್ತು. ಹೌದು ತಾನೆ? 3 ಒಂದೊಂದು ಪೇಜಲ್ಲಿದೆ, ಸೇರಿಸಿ ಮಾಡಲಿಲ್ಲ. ಯಾಕೆ? ಆ ಕಾನ್ಸೆಪ್ಟನ್ನು ಸರಿಯಾಗಿ ತಿಳ್ಕೊಬೇಕು. ಕ್ಲಬ್ ಮಾಡಿಬಿಟ್ರೆ ಮತ್ತೆ ಕನ್ಫ್ಯೂಷನ್ ಆಗುತ್ತೆ ಅಂತೇಳಿ ಆ ಕ್ಲಾರಿಟಿ ಇರ್ತದೆ.